ಮಾತ್ರ ತಪ್ಪದೇ ವೀಕ್ಷಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರವಿ ಕುಲಕರ್ಣಿ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕುರಿನಕೊಪ್ಪದಲ್ಲಿ ಕನ್ನಡ ಭಾಷಾ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ 10ನೇ ತರಗತಿ ಮಕ್ಕಳಾಗಿದ್ದರಿಂದ ಈಗಾಗಲೇ ವಾರ್ಷಿಕ ಪರೀಕ್ಷೆಗೆ ಬೇಕಾದಂತಹ ಸಾಕಷ್ಟು ಮಾರ್ಗದರ್ಶನವನ್ನು ನಿಮ್ಮ ಶಿಕ್ಷಕರ ಕಡೆಯಿಂದ ಪಡೆದುಕೊಂಡು ಆ ಒಂದು ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಪೂರಕವೆಂಬಂತೆ ಇವತ್ತೇ ನಿಮಗೆ ಒಂದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಒಂದು 100 ಅಂಕದ ಒಂದು ಬಾಹ್ಯ ಪರೀಕ್ಷೆಯಲ್ಲಿ ಒಂದು ಗದ್ಯ ಭಾಗದ ಒಂದು ವಿಶೇಷವಾಗಿ ಗದ್ಯ ಭಾಗಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕಾದಂತಹ ಕೆಲವೊಂದು ಸೂಚನೆಗಳನ್ನ, ಕೆಲವೊಂದು ಮಾರ್ಗದರ್ಶನವನ್ನ ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಮಕ್ಕಳೇ, ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಸಾಮಾನ್ಯವಾಗಿ ಹಾಗೆ ವರ್ಷ ಪೂರ್ತಿ ಓದ್ತಾ ಹೋಗಿದ್ದೀರಿ. ಅದಕ್ಕಿಂತಲೂ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಓದುವಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ, ಆ ನಿಗದಿಪಡಿಸಿದಂಥ ಅಂಕಗಳಿಗೆ ಅನುಸಾರವಾಗಿ ನಮ್ಮ ಅಭ್ಯಾಸದ ಕ್ರಮವನ್ನು ನಾವು ರೂಢಿಸಿಕೊಂಡಿದ್ದೆ ಆದರೆ ಮತ್ತೊಂದು ಸ್ವಲ್ಪ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಮುಂದಿನ ಪರದೆಯಲ್ಲಿ ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಎಂಬುದನ್ನು ಸ್ವಲ್ಪ ಗಮನಿಸೋಣ. ಇಲ್ಲಿ ಒಟ್ಟಾರೆಯಾಗಿ ಈ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ 8 ಗದ್ಯ ಪಾಠಗಳನ್ನ ನಮ್ಮೆಲ್ಲರಿಗೂ ನಿಗದಿಪಡಿಸಿದ್ದಾರೆ. ಮೊದಲೇ ಪಾಠ ಯುದ್ಧ ಅನ್ನುವಂಥ ಪಾಠ. ಆ ಯುದ್ಧ ಅನ್ನುವಂಥ ಪಾಠಕ್ಕೆ ಪರೀಕ್ಷಾ ಮಂಡಳಿಯವರು ನಿಗದಿಪಡಿಸಿರುವಂಥ ಅಂಕಗಳಂತಂದರೆ ಗರಿಷ್ಠ 3 ಅಂಕಗಳಿದ್ದಾವೆ. ಅದೇ ರೀತಿ 2ನೇ ಪಾಠ ಶಬರಿ ಪಾಠ. ಈ ಶಬರಿ ಪಾಠಕ್ಕೆ ನಿಗದಿಪಡಿಸಿದಂತಹ ಅಂಕಗಳು 4. ನಂತರ 3ನೇ ಪಾಠ ಲಂಡನ್ ನಗರ ಪಾಠ. ಈ ಪಾಠಕ್ಕೆ ನಿಗದಿಯಾದಂತಹ ಅಂಕಗಳ ಸಂಖ್ಯೆ 3. ನಂತರ 4ನೇ ಪಾಠ ಭಾಗ್ಯಶಿಲ್ಪಿಗಳು. ಈ ಭಾಗ್ಯಶಿಲ್ಪಿಗಳಿಗೂ ಸಹಿತ ನಿಗದಿಯಾದಂತಹ ಅಂಕಗಳು ಮತ್ತೆ 4 ಅಂಕಗಳು ನಿಗದಿಪಡಿಸಿದ್ದಾರೆ. ಇನ್ನು ಅದನ್ನ ಬಿಟ್ಟರೆ 5ನೇ ಪಾಠ ಎದೆಗೆ ಬಿದ್ದಂತಹ ಅಕ್ಷರ. ಈ ಪಾಠಕ್ಕೂ ಸಹಿತ 3 ಅಂಕಗಳು ನಿಗದಿಪಡಿಸಿದ್ದಾರೆ. 6ನೇ ಗದ್ಯ ವ್ಯಾಘ್ರಗೀತೆ. ಈ ವ್ಯಾಘ್ರಗೀತೆಗೂ ಸಹಿತ 3 ಅಂಕಗಳು. ನಂತರ 7ನೇ ಪಾಠ ವೃಕ್ಷಸಾಕ್ಷಿ. ಇದಕ್ಕೂ ಸಹಿತ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಕೊನೆಯ ಗದ್ಯ ಪಾಠ ಸುಕುಮಾರ ಸ್ವಾಮಿಯ ಕಥೆ ಎಂಬಂಥ ಒಂದು ಹಳಗನ್ನಡ ಪಾಠಕ್ಕೆ ಮತ್ತೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಇಲ್ಲಿ ಬಂದಂಥ 8 ಗದ್ಯಗಳಿರುವಂಥ ಅಂಕಗಳನ್ನ ಕ್ರೋಢೀಕರಿಸಿದಾಗ 26 ಅಂಕಗಳನ್ನು ಕೊಟ್ಟಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಕೇವಲ 2 ಗದ್ಯಗಳಿಗೆ ಮಾತ್ರ 4 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇನ್ನು ಉಳಿದಂತಹ 6 ಗದ್ಯಗಳಿಗೂ ಸಹಿತ ಕೇವಲ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನಾವು ಇದು ಯಾವ ಕಾರಣಕ್ಕಾಗಿ ಈ ಲೆಕ್ಕಾಚಾರ ನಮಗೆ ಬೇಕಾಗತ್ತಪ್ಪ ಅಂತಂತಂದರೆ 8-10 ವಾಕ್ಯದ ಪ್ರಶ್ನೆಗಳನ್ನು ನಾವು ಊಹೆ ಮಾಡುವಂಥ ಸಂದರ್ಭದಲ್ಲಿ ಈ 3 ಅಂಕಗಳು ನಿಗದಿಪಡಿಸಿದಂತಹ ಪಾಠಗಳಿಂದ ನಿರೀಕ್ಷೆ ಮಾಡುವುದು ನಮಗೆ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗಾಗಿ ಕೇವಲ ಶಬರಿ ಮತ್ತು ಭಾಗ್ಯಶಿಲ್ಪಿಗಳನ್ನುವಂಥ 2 ಗದ್ಯ ಭಾಗಗಳಿಂದ ನಾವು 8-10 ವಾಕ್ಯದ 4 ಅಂಕದ ಪ್ರಶ್ನೆಯನ್ನು ನಿರೀಕ್ಷೆ ಮಾಡೋಕ್ಕೆ ನಮಗೆ ಸಾಧ್ಯತೆ ಇದ್ದಾವೆ. ಹೆಚ್ಚಿನ ಪ್ರಶ್ನೆಗಳು ಅದೇ ಪಾಠದಿಂದ ಬರ್ತಾವೆ ಅನ್ನೋದನ್ನು ನಿರೀಕ್ಷೆ ಮಾಡ್ಬೋದು ಇಲ್ಲಿ. ಇನ್ನು ಬಿಟ್ಟರೆ ಪೂರಕ ಪಾಠಗಳು ಅಂಥೇಳಿ ಒಟ್ಟಾರೆ 5 ಪಾಠಗಳನ್ನ ಹಚ್ಚಿದ್ದಾರೆ. ಅದರಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ 3 ಪಾಠಗಳನ್ನು ಮಾತ್ರ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಅಲ್ಲಿ ಮೊದಲೇದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಈ ಪಾಠಕ್ಕೆ ಕೊಟ್ಟಂತಹ ನಿಗದಿಪಡಿಸಿದಂತಹ ಅಂಕಗಳಂದರೆ 2 ಅಂಕಗಳು. ನಂತರ ಭಗತ್ ಸಿಂಗ್ ಅನ್ನುವಂಥ ಮತ್ತೊಂದು ಗದ್ಯ ಭಾಗಕ್ಕೆ ಹಂಚಿದಂಥ ನಿಗದಿಪಡಿಸಿದಂಥ ಅಂಕಗಳಂತಂದರೆ ಮತ್ತೆ 2 ಅಂಕಗಳು. ಮೃಗ ಮತ್ತು ಸುಂದರಿ ಎನ್ನುವಂತಹ ಮತ್ತೊಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಪಠ್ಯಪೂರಕದಲ್ಲಿ ಇದ್ದಂತಹ ಪಾಠಕ್ಕೆ ಇರುವಂತಹ ಅಂಕಗಳ ಸಂಖ್ಯೆ ಮತ್ತೆ 2. ಒಟ್ಟಾರೆ ಇಲ್ಲಿ 6 ಅಂಕಗಳನ್ನ ನಾವು ಕೊಟ್ಟಿರುವುದನ್ನು ಗಮನಿಸಬಹುದು. ಈ ನಂತರ ವಿಷಯಾನುಸಾರ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಒಟ್ಟಾರೆ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಂತಹ ಒಂದು ಪರದೆ ನಿಮಗೆ ಕಾಣ್ತಾ ಇದೆ ಮಕ್ಕಳೇ. ಇಲ್ಲಿ ಮೊದಲೇದು ಗದ್ಯ, ಪದ್ಯ, ಪಠ್ಯಪೋಷಕಾಧ್ಯಯನ, ಅಪಠಿತ ಗದ್ಯ, ವ್ಯಾಕರಣಾಂಶಗಳು, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆ. ಇವೆಲ್ಲ ಸೇರಿಸ್ಕೊಂಡು ಒಟ್ಟಾರೆ 100 ಅಂಕಗಳಿದ್ದಾವು. 100 ಅಂಕಗಳು 49 ಪ್ರಶ್ನೆಗಳನ್ನ ಇಲ್ಲಿ ಕಾಣಬಹುದು. ಹಾಗಾದರೆ ನಮಗೆ ಸಂಬಂಧಪಟ್ಟಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗವನ್ನು ನೋಡೋದಾದರೆ ಇಲ್ಲಿ ಪ್ರತಿಶತ 26ರಷ್ಟು ಪ್ರಶ್ನೆಗಳನ್ನು ಅಂಕಗಳನ್ನ ಕೊಟ್ಟಿರ್ತಾರೆ. ದತ್ತ ಅಂಕಗಳು 26,
ಒಟ್ಟಾರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದರೆ, ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡೋದಾದರೆ 13 ಪ್ರಶ್ನೆಗಳನ್ನು ನಾವು ಅಲ್ಲಿ ಕೊಟ್ಟಿರೋದನ್ನು ಗಮನಿಸಬಹುದು. ಹಾಗೆ ಇನ್ನೊಂದು ಭಾಗ ಅದು ಪದ್ಯಭಾಗ. ಪದ್ಯಭಾಗದಲ್ಲಿಯೂ ಸಹಿತ ಒಟ್ಟಾರೆ 28% ಪ್ರಶ್ನೆಗಳು ನಮಗೆ ಕಾಣ್ತವೆ. ಅದರಲ್ಲಿದ್ದಂತಹ ದತ್ತಾಂಕಗಳು ಸಹಿತ 28. ಅಲ್ಲಿ ಒಟ್ಟಾರೆ ಬಂದಂತಹ ಪ್ರಶ್ನೆಗಳ ಸಂಖ್ಯೆ 11. ಇನ್ನು ಪಠ್ಯಪೋಷಕ ಅಧ್ಯಯನದಲ್ಲಿ ಒಟ್ಟಾರೆ 5 ಪಾಠಗಳನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಪ್ರತಿಶತ 9% ಪ್ರಶ್ನೆಗಳನ್ನು ನಾವು ಕಾಣ್ತೀವಿ. ದತ್ತಾಂಕಗಳು ಸಹಿತ 9. ಅಲ್ಲಿ ಬಂದಂತಹ ಪ್ರಶ್ನೆಗಳಂತಂದರೆ 5 ಪ್ರಶ್ನೆಗಳನ್ನು ನಾವು ಕಾಣಬಹುದು. 2 ಅಂಕದ 4 ಪ್ರಶ್ನೆಗಳನ್ನು, ನಂತರ 1 ಅಂಕದ 1 ಪ್ರಶ್ನೆಯನ್ನು. ಅಪಠಿತ ಗದ್ಯ ಅಂಥೇಳಿ ಒಂದು 4 ಅಂಕದ ಒಂದು ಪ್ರಶ್ನೆ ಗದ್ಯ ಭಾಗವನ್ನು ಹಚ್ಚಿರ್ತಾರೆ. ಅದನ್ನು ಓದಿಕೊಂಡು 2 ಅಂಕದ 2 ಪ್ರಶ್ನೆಗಳು ಬರೆಯುವಂಥ ಭಾಗ ಇರುತ್ತೆ. ನಂತರ ವ್ಯಾಕರಣಾಂಶಗಳು, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆ. ಒಟ್ಟಾರೆ ಈ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 33% ಅದು ಭಾಗವನ್ನು ಪಡೆದಿದ್ದನ್ನು ನಾವು ಕಾಣಬಹುದು ಮಕ್ಕಳಲ್ಲಿ. ಇನ್ನು ಮುಂದಿನ ಒಂದು ಪರದೆಯಲ್ಲಿ ನಾವು ಹಾಗಾದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಶ್ನೆಗಳು ಎಷ್ಟೆಷ್ಟು ಇರ್ತಾವು ಅನ್ನೋದನ್ನು ಸಹಿತ ಸ್ವಲ್ಪ ಗಮನಿಸಬಹುದಿಲ್ಲ. ಮೊದಲನೇದಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಸ್ತುನಿಷ್ಠ ಪ್ರಶ್ನೆಗಳಿರ್ತವೆ. ಅವು 14 ಪ್ರಶ್ನೆಗಳಿರ್ತವೆ, 14 ಅಂಕಗಳೇ ಇರ್ತವೆ. ಹಾಗೆ 25 ನಿಮಿಷಗಳ ಒಂದು ಅಂದಾಜು ಸಮಯವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ನಂತರ ಕಿರು ಉತ್ತರಗಳು ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಅಂತ ಹೇಳ್ತೀವಿ. ಅಂಥವು 9 ಪ್ರಶ್ನೆಗಳು ಇಲ್ಲಿರ್ತವೆ, 9 ಅಂಕಗಳು. ಅದಕ್ಕೆ ನಿಗದಿಪಡಿಸಿದಂತಹ ಸಮಯ ಅಂದರೆ 15 ನಿಮಿಷದಷ್ಟು ಅಂದಾಜು ಸಮಯದಲ್ಲಿ ಆ ಉತ್ತರವನ್ನು ಬರೀಬೇಕು ಅಂತ. ಈ ನಂತರ 3-4 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ನಾವು ಕಿರು ಉತ್ತರ 2 ಅಂತ ಕರಿತೀವಿ. ಅಂತಹ ಒಟ್ಟಾರೆ ಅದರ ಭಾಗ 20 ಇರುತ್ತೆ. 10 ಪ್ರಶ್ನೆಗಳು 20 ಅಂಕ, 35 ನಿಮಿಷಗಳನ್ನ ಕಾಣಬಹುದು. ನಂತರ ಇನ್ನು 5-6 ವಾಕ್ಯದಲ್ಲಿ ಉತ್ತರಿಸುವಂತಹ ಲೇಖಕರ ಪರಿಚಯ, ಕವಿ ಪರಿಚಯ, ಸಂದರ್ಭಗಳನ್ನು ವಿವರಿಸುವಂತಹ ಪ್ರಶ್ನೆಗಳಿಗೆ ನಾವು ದೀರ್ಘ ಉತ್ತರ 3 ಅಂಥೇಳಿ ನಾವು ಗುರುತಿಸ್ತೀವಿ. ಉತ್ತರ 2 ಅನ್ನೋದರಲ್ಲಿ ನಾವು ಒಟ್ಟಾರೆ 2-3 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಗಮನಿಸಬಹುದು. ಅಲ್ಲಿ 35 ನಿಮಿಷ ಕಾಲಾವಕಾಶವನ್ನು ನಾವು ಕೊಡ್ತಿದ್ದೀವಿ. ಹಾಗೆ ದೀರ್ಘ ಉತ್ತರ 1 ಅಂತಂದರೆ 3-4 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಒಟ್ಟಾರೆ 9 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. 45 ನಿಮಿಷಗಳನ್ನು ಇಲ್ಲಿ ಒಂದು ಅಂದಾಜು ಸಮಯವನ್ನು ನಿಗದಿಪಡಿಸಲಾಗಿದೆ. ಇನ್ನು ದೀರ್ಘ ಉತ್ತರಗಳು 2 ಅನ್ನುವಂಥದ್ದು ಇವು 4 ಅಂಕದ ಪ್ರಶ್ನೆಗಳು. ನಾವೇನು 8-10 ವಾಕ್ಯದ ಪ್ರಶ್ನೆಗಳು ಅಂಥೇಳಿ ಕರಿತೀವಿ. ಆ 8-10 ವಾಕ್ಯದ ಪ್ರಶ್ನೆಗಳು ಒಟ್ಟಾರೆ ಇಲ್ಲಿ 5 ಇರ್ತವೆ. ಹಾಗಾಗಿ 25 ನಿಮಿಷಗಳನ್ನು ನಮಗೆ ಇಲ್ಲಿ ಅಂದಾಜುವಾಗಿ ನಿಗದಿಪಡಿಸಿಕೊಂಡಿದ್ದೇವೆ. ಇನ್ನು ದೀರ್ಘ ಉತ್ತರಗಳು 3 ಅನ್ನುವಂಥದ್ದು ಇದು 5 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಮಾತ್ರ ಇಲ್ಲಿ ಈ ರೀತಿಯಂಥ 5 ಅಂಕದ ಪ್ರಶ್ನೆಗಳು ಬರುವುದನ್ನು ಗಮನಿಸ್ಬೋದು ಮಕ್ಕಳೇ ನಾವು. ಒಂದು ಪತ್ರ, ಮತ್ತೊಂದು ಪ್ರಬಂಧ ಲೇಖನ ಅಂಥೇಳಿ. ಹಾಗಾಗಿ ಒಟ್ಟು 10 ಅಂಕಗಳು. ಅದಕ್ಕೆ ನಿಗದಿಪಡಿಸಿದಂತಹ ಒಂದು ಅಂದಾಜು ಸಮಯ ಅಂದರೆ 20 ನಿಮಿಷಗಳನ್ನು ನಾವು ನಿಗದಿಪಡಿಸಿದ್ದೇವೆ. ಇಲ್ಲಿ ಒಟ್ಟಾರೆಯಾಗಿ 165 ನಿಮಿಷಗಳನ್ನು ಬರೆಯುವುದ ಸಲುವಾಗಿ, ಜೊತೆಗೆ 15 ನಿಮಿಷಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವ ಸಲುವಾಗಿ ನಿಗದಿಪಡಿಸಿ ಒಟ್ಟಾರೆ 180 ನಿಮಿಷಗಳು ಕಾಲಾವಕಾಶ ಸರಿ ಹೋಯಿತಿಲ್ಲಿ. ವಿದ್ಯಾರ್ಥಿಗಳೇ, 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ನಮಗೆ ಮೊದಲಿಗೆ ಕಾಣಿಸಿಗುವಂತಹ ಪಾಠವೇ ಯುದ್ಧ ಅನ್ನುವಂತಹ ಪಾಠ. ಇದನ್ನು ಬರೆದಂಥವರು ಸಾರಾ ಅಬೂಬಕರ್ ಅವರು. ನೀವೀಗಾಗಲೇ ವರ್ಷ ಪೂರ್ತಿನೂ ಸಹಿತ ಆ ಪಠ್ಯಪುಸ್ತಕದಲ್ಲಿರುವಂತಹ 176 ಪುಟಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀರಿ. ಸೂಕ್ಷ್ಮವಾಗಿ ಕೆಲವೊಂದಷ್ಟು ಸನ್ನಿವೇಶಗಳನ್ನು, ಕಲಿಕಾಂಶಗಳನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಪಟ್ಟಿ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಅಂದರೆ ಮೊದಲನೇದಾಗಿ ಪೈಲಟ್, ನಂತರ ರಾಹಿಲ, ಮೂರನೇದಾಗಿ ಮುದುಕಿ, ಮತ್ತೊಂದು ಪಾತ್ರ ಸ್ವಸೆ. ಈ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ನೆನಪಿಡುವಂಥ ಒಂದು ಸಣ್ಣ ಪ್ರಯತ್ನ ರಾಪೈ ಮೂಸೋ ಎಂಬಂಥ ಒಂದು 4 ಅಕ್ಷರಗಳು ನೆನಪಿಟ್ಟುಕೊಂಡ್ರೆ ಸಾಕಾಗತ್ತೆ. ಆ ಎಲ್ಲ ಪಾತ್ರಗಳು ಅದರಲ್ಲಿ ಬರ್ತಾವೆ. ರಾಹಿಲ, ಪೈಲಟ್, ಮುದುಕಿ, ಸ್ವಸೆ. ಈ ಪಾಠದಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂತಹ ಯಾವ್ಯಾವ ಸನ್ನಿವೇಶಗಳು ಬರ್ತಾವೆ ಅಂತಂದರೆ, ರಾಹಿಲನು ನೀರಿನಿಂದ ಸಾಹಸದೊಂದಿಗೆ ಮುದುಕಿಯ ಮನೆಯನ್ನು ಸೇರಿದಂತಹ ಒಂದು ಘಟನೆ ಬರುತ್ತೆ. ಆ ಘಟನೆ ಈ ಸಾಲನ್ನು ಓದಿದ ತಕ್ಷಣ ಆ ಇಡೀ ಘಟನೆಯ ಚಿತ್ರಣ ನಿಮ್ಮ ತಲೆಯಲ್ಲಿ ಬರಬೇಕು ಮಕ್ಕಳೇ. ಹಾಗೆ ಅಲ್ಲಿ ಬ್ಲಾಕ್ಔಟ್ ನಿಯಮ ಅಂತ ಬರುತ್ತೆ. ಯುದ್ಧದ ಸಂದರ್ಭದಲ್ಲಿ ಯಾವ ಮನೆಯಲ್ಲಿಯೂ ಸಹಿತ ಬೆಳಕನ್ನು ಹತ್ತಿಸುವಂಥ ನಿಯಮ ಇರಲ್ಲ, ಅದಕ್ಕಾಗಿ ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ. ಆ ಒಂದು ಪ್ರಸಂಗವನ್ನು ನೆನಪಿಟ್ಕೋಬೇಕು. ರಾಹಿಲ ಮತ್ತು ಮುದುಕಿಯ ಪರಸ್ಪರ ಪರಿಚಯ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಬರುತ್ತೆ. ನಂತರ ರಾಹಿಲ ಮುದುಕಿಯ ಸ್ವಸೆಯ ಹೆರಿಗೆಯನ್ನು ಮಾಡಿಸಿದ್ದು ಪರೋಪಕಾರದ ಒಂದು ದೃಶ್ಯ ಬರುತ್ತೆ. ಅಲ್ಲಿ ಬೇರೆ ಒಂದು ಭಾಗಕ್ಕೆ ಸೇರಿದಂಥ ಒಬ್ಬ ವೈದ್ಯ ಆಗಿದ್ದರೂ ಸಹಿತ ಆ ಮುದುಕಿಯ ಒಂದು ಸ್ವಸೆಗೆ
ಒಂದು ಪರೋಪಕಾರ ಗುಣಂತರ ಅಲ್ಲಿ ಸಹಾಯ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾನಲ್ಲ, ಅದೇ ಈ ಪಾಠದ ಮುಖ್ಯವಾದಂಥ ಅಂಶ ಆಗಿತ್ತು ಮಕ್ಕಳೇ. ರಾಹಿಲನ ಹುಡುಕಿಕೊಂಡು ವೈರಿ ಸೈನಿಕರ ದಾಳಿ ಮಾಡುವಂತಹ ಮತ್ತೊಂದು ಪ್ರಸಂಗ ಬರುತ್ತೆ. ರಾಹಿಲನಿಗೆ ಮುದುಕಿ ಕೊನೆಗೆ ತನ್ನ ಒಂದು ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು, ನಾನು ಯಾಕೆ ಈ ಪರಿಸ್ಥಿತಿ ಬಂದೆ ಅನ್ನುವಂಥ ಒಂದು ಪೂರ್ವದ ಕಥೆಯನ್ನು ಹೇಳ್ಕೊಡ್ತಾಳೆ. ಯುದ್ಧದ ಬಗ್ಗೆ ಸಾಕಷ್ಟು ಗೊನಗಾಟದ ಮಾತುಗಳನ್ನ ಆಡ್ತಾಳೆ. ಹೀಗಾಗಿ ಇಡೀ ಈ ಸನ್ನಿವೇಶಗಳು ನೋಡಿಕೊಂಡ್ರೆ ಇಡೀ ಯುದ್ಧದ ಪಾಠದ ಒಂದು ಚಿತ್ರ ನಿಮ್ಮ ಕಣ್ಣಲ್ಲಿ, ನಿಮ್ಮ ತಲೆಯಲ್ಲಿ ಉಳಿದುಕೊಳ್ಳಬಹುದು ಮಕ್ಕಳೇ. ಈ ನಂತರ ಎರಡನೇ ಪಾಠ ಶಬರಿ ಅನ್ನುವಂತಹ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಅದ್ಭುತವಾದಂತಹ ಮತ್ತೊಂದು ಪಾಠ, ಪೂತಿ ನರಸಿಂಹಾಚಾರ್ಯ ಬರೆದಂತಹ ಪಾಠ. ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದಂತಹ ಪಾತ್ರಗಳು ಅಂತಂದರೆ ಮೊದಲೇದಾಗಿ ಮತಂಗ ಋಷಿಗಳು, ನಂತರ ಧನು, ಅವರಿಗೆ ಕಬಂಧ ಅಂತ ಕರಿತೀವಿ, ಉದರಮುಖ ಅಂತಲೂ ಮತ್ತೊಂದು ಹೆಸರಿನಿಂದ ಕರಿತೀವಿ, ಶಬರಿ, ರಾಮ ಮತ್ತು ಲಕ್ಷ್ಮಣ. ಈ ಪಾತ್ರಗಳನ್ನು ನೆನಪಿಡುವಂತಹ ಸರಳವಾದಂತಹ ಕ್ರಮ ಅಂದರೆ ರಾಮಧಲಶ ಎಂಬಂತಹ 5 ಅಕ್ಷರಗಳ ನೆನಪನ್ನು ಇಟ್ಕೊಂಡ್ರೆ ಆ 5 ಪಾತ್ರಗಳು ಅಲ್ಲಿ ಬರ್ತವೆ. ಈ ಪಾಠದಲ್ಲಿ ಪ್ರಮುಖವಾಗಿ ಬರುವಂತಹ ಸನ್ನಿವೇಶಗಳು ಅಥವಾ ಕಲಿಕಾಂಶಗಳಂತಂದರೆ, ರಾಮನ ಬರುವಿಕೆಗಾಗಿ ಶಬರಿ ಹಂಬಲಿಸುವಂತಹ ಒಂದು ಬಗೆ ಬರುತ್ತೆ. ಹಗಲಿರುಳು ಸಹಿತ ರಾಮನಿಗಾಗಿಯೇ ಕನವರಿಸ್ತಾ ಕೂತಂತಹ ಒಂದು ರೀತಿಯನ್ನು ಆ ಒಂದು ಇದರಲ್ಲಿ ಕಾಣ್ತೀವಿ ನಾವು. ಸೀತೆಯನ್ನು ಕಳೆದುಕೊಂಡ ರಾಮನ ಸ್ಥಿತಿ ಮತ್ತು ಅದಕ್ಕೆ ಲಕ್ಷ್ಮಣ, ಸಹೋದರನಾದಂತಹ ಲಕ್ಷ್ಮಣನ ಒಂದು ಸಾಂತ್ವನ, ತಾಳಿಕೋ ಅಣ್ಣ ಅಂಥೇಳಿ ಸಾಂತ್ವನ ಮಾಡುವಂತಹ ಬಗೆಯನ್ನು ಕಾಣ್ತೇವೆ. ಶಬರಿಯ ಹಂಬಲ, ಮತಂಗಾಶ್ರಮದಲ್ಲಿಯ ಸಿದ್ಧತೆ, ಹಣ್ಣು ಹೂವು ಜೇನುತುಪ್ಪಗಳನ್ನು ಇಟ್ಟುಕೊಂಡು ಸಿದ್ಧತೆ ಮಾಡುವಂತಹ ಒಂದು ಕ್ರಮ, ಜೊತೆಗೇ ರಾಮನ ಬಗ್ಗೆ ಗುಣಗಾನವನ್ನು ಮಾಡ್ತಾ ಬಗೆಯಾದಂಥ ಹಾಡುಗಳನ್ನು ಹಾಡುವಂತಹ ಒಂದು ಗುಣಗಾನದ ಹಾಡುಗಳನ್ನು ಸಹಿತ ನಾವು ಕಾಣ್ತೇವೆ. ನಂತರ ಶಬರಿ ರಾಮ ಲಕ್ಷ್ಮಣರಿಗೆ ಉಪಚರಿಸಿದಂತಹ ರೀತಿ, ಅವಳು ಕುಣಿದು ಕುಪ್ಪಳಿಸುವಂತಹದ್ದು, ಸಂತಸವನ್ನು ವ್ಯಕ್ತಪಡಿಸುವಂತಹದ್ದು, ಈ ಎಲ್ಲ ಅನೇಕ ಅಂಶಗಳನ್ನು ಈ ಒಂದು ಪಾಠದಲ್ಲಿ ನಾವು ಗಮನಿಸಬೇಕಾಗತ್ತೆ ಮಕ್ಕಳೇ. ಇದರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಿರ್ತವೆ. ಇನ್ನು ಮೂರನೇ ಪಾಠ ಮತ್ತೊಂದು ಅದ್ಭುತವಾದಂತಹ ಪಾಠ, ಲಂಡನ್ ನಗರ ಅನ್ನುವಂಥ ವಿಕ್ರು ಗೋಕಾಕ್ ಅವರು ರಚಿಸಿದಂತಹ ಮತ್ತೊಂದು ಪಾಠ. ಈ ಲಂಡನ್ ನಗರ ಅನ್ನುವಂತಹ ಪಾಠದಲ್ಲಿ ನಿಮಗೆ ಗೊತ್ತಿರಬಹುದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಿಮಗೆ ಬೇರೆ ಹೆಸರುಗಳು ಬರ್ತಾವೆ. ಇಲ್ಲಿ ರಾಜಕಾರಣಿಗಳ ಹೆಸರಿರ್ಬೋದು, ಆಮೇಲೆ ವಿಜ್ಞಾನಿಗಳ ಹೆಸರಿರ್ಬೋದು, ಕವಿಗಳ ಹೆಸರಿರ್ಬೋದು, ಈ ರೀತಿಯಂಥ ಬಗೆಯಂತಹ ಬೇರೆ ಹೆಸರುಗಳು ಬಂದಾಗ ನೆನಪಿಟ್ಕೊಳ್ಳುವಂಥ ಕ್ರಮ ಹೇಗೆ ಅಂತ ಹೇಳಿ ಸ್ವಲ್ಪ ಗೊಂದಲ ಆಗುವುದು ಸಹಜ. ಆ ಕಾರಣಕ್ಕಾಗಿ ಇಲ್ಲೊಂದು ಚಾರ್ಟನ್ನು ಮಾಡಿದ್ದೀನಿ. ಈ ಚಾರ್ಟಲ್ಲಿ ಆ ಬೇರೆ ಭಾಗಕ್ಕೆ ಸೇರುವಂತಹ ಹೆಸರುಗಳನ್ನು ವಿಭಾಗ ಮಾಡಿದ್ದನ್ನು ಸ್ವಲ್ಪ ಗಮನಿಸಬಹುದು ನೀವಿಲ್ಲಿ. ಮೊದಲೇದಾಗಿ ಆ ಪಾಠದಲ್ಲಿ ವಿಜ್ಞಾನಿಗಳು ಅಂಥೇಳಿ ಖ್ಯಾತವೆತ್ತಂಥವ್ರು ಬರ್ತಾರೆ. ಮೊದಲೇದ್ದು ನ್ಯೂಟನ್, ನಂತರ ಡಾರ್ವಿನ್, ಆಮೇಲೆ ಹರ್ಷಲ್. ಹಾಗೆ ಬಹಳ ಶ್ರೇಷ್ಠವಾದಂತಹ ಒಂದು ಕವಿಗಳ ಮೂಲೆ, ಪೋಯೆಟ್ಸ್ ಕಾರ್ನರ್ ಅಂತ ಬರುತ್ತೆ. ಅಲ್ಲಿ ಕಿಪ್ಲಿಂಗ್, ಹಾರ್ಡಿ, ಜಾನ್ಸನ್, ವರ್ಡ್ಸ್ವರ್ತ್, ಗೋಲ್ಡ್ಸ್ಮಿತ್ ಜೊತೆಗೆ ಮೆಕಾಲೆ ಎನ್ನುವಂಥ ಶ್ರೇಷ್ಠವಾದಂತಹ ಕವಿಗಳ ಒಂದು ಮೂಲೆಯನ್ನು ಕಾಣ್ತೇವೆ. ಹಾಗೆ ಆ ದೇಶವನ್ನು ಆಳಿ ಹೋದಂತಹ ಮಹಾನ್ ರಾಜರ ಒಂದು ಮೂಲೆಯನ್ನು ಸಹಿತ ಕಾಣ್ತೇವೆ. ಅಲ್ಲಿ ಬಂದಂತಹ ರಾಜರ ಹೆಸರುಗಳಂತಂದರೆ ಮೊದಲೇದು ರಿಚರ್ಡ್ಸ್, ಆಮೇಲೆ 2ನೇ ಎಡ್ವರ್ಡ್, 3ನೇ ಎಡ್ವರ್ಡ್, ಹಾಗೆ 1ನೇ ಜೇಮ್ಸ್, ರಾಣಿ ಎಲಿಜಬೆತ್. ಹೀಗೆ ಆ ಒಂದೊಂದು ಭಾಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ವರ್ಗೀಕರಿಸಿಕೊಂಡು ಹೋದರೆ ನಮಗೆ ಅಧ್ಯಯನ ಸ್ವಲ್ಪ ಸರಳೀಕರಣ ಆಗ್ಬೋದು ಅನ್ನುವಂಥ ಒಂದು ಭಾವನೆ. ಹಾಗೆ ಆ ಪಾಠದಲ್ಲಿ ಬಂದಂತಹ ಪ್ರಮುಖವಾದಂಥ ಅಂಶಗಳನ್ನ ಹಾಗೆ ಸ್ವಲ್ಪ ಗಮನಿಸುವುದಾದರೆ ಯಾವ್ಯಾವ ಅಂಶಗಳು ಬಂದು ಅಂದರೆ, ಎಸ್ಕಲೇಟರ್ ಅನ್ನುವಂಥ ಒಂದು ಬರುತ್ತೆ ಅಲ್ಲಿ, ಅಂದರೆ ಮೆಟ್ಲುಗಳನ್ನು ಏರುವುದರ ಬದಲಾಗಿ ಯಾಂತ್ರಿಕವಾಗಿರುವಂಥ ಒಂದು ವ್ಯವಸ್ಥೆ. ನಂತರ ವಿಶೇಷವಾದಂತಹ ಟ್ರಾಮ್ ಬಸ್ಸುಗಳು ಬರ್ತವೆ. ಊಲ್ವರ್ತ್ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಸ್ಟೇಷನರಿ ಅಂಗಡಿ ಬರುತ್ತೆ, ಎಲ್ಲ ರೀತಿಯಂತಹ ವಸ್ತುಗಳು ಸಿಗುವಂಥ ಒಂದು ಅಂಗಡಿ. ಆಮೇಲೆ ಸ್ಯಾವೋ ಎನ್ನುವಂತಹ ವಿಶಿಷ್ಟವಾದಂತಹ ಶಿಂಪಿಗಳ ಒಂದು ವರ್ಗವನ್ನು ಕಾಣ್ತೇವೆ. ಆಮೇಲೆ ಇಂಗ್ಲೆಂಡ್ ದೇಶದಲ್ಲಿ ಬಹಳ ವಿಶೇಷ ಅಂತಂದರೆ ಹೆಣ್ಣು ಮಕ್ಕಳಿಗೆ ಬಹಳ ಸಮಾನವಾದಂತಹ ಉದ್ಯೋಗ ಅವಕಾಶಗಳನ್ನು ಕೊಟ್ಟದ್ದನ್ನು, ಒಂದು ಸಿನಿಮಾಗೃಹಕ್ಕೆ ಹೋಗಲಿ, ಮತ್ಯಾವುದೋ ಒಂದು ಹೋಟೆಲ್ಗೆ ಹೋಗಲಿ, ಮತ್ಯಾವುದೋ ಒಂದು ಕಚೇರಿಗೆ ಹೋಗಲಿ, ಹೆಣ್ಣು ಮಕ್ಕಳು ಉದ್ಯೋಗದಲ್ಲಿ ತೊಡಗಿಕೊಂಡದನ್ನು ಕಂಡಿದ್ದೇವೆ. ಚೇರಿಂಗ್ ಕ್ರಾಸ್, ಟ್ರಾಫಲ್ಗಾರ್ ಸ್ಕ್ವೇರ್ ಅನ್ನುವಂತಹ ಒಂದು ಸನ್ನಿವೇಶಗಳು ಸಹಿತ ಬರ್ತವೆ. ಆಮೇಲೆ ಲೇಖಕರು ಸೂಕ್ಷ್ಮವಾಗಿ ಅಲ್ಲಿ ಟೊಪ್ಪಿಗೆಯನ್ನು ಯಾವ ವಿಶೇಷವಾಗಿ ಬಳಸ್ತಾರೆ ಅನ್ನುವಂಥ ವಿಚಾರವನ್ನು ಸಹಿತ ತಿಳಿಸಿದ್ದಾರೆ. ಭಾಳ ಅದ್ಭುತವಾಗಿ ಚಿತ್ರಣಗೊಂಡದ್ದಂತಂದರೆ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಂಥ ಒಂದು ಸತ್ತವರ ಸ್ಮಾರಕ ಅಂತ ನಾವೇನು ಕರಿತೀವಿ, ಅದರ ಸೌಂದರ್ಯವನ್ನು ಬಹಳ ಅದ್ಭುತವಾಗಿ ವಿಕ್ರು ಗೋಕಾಕ್ ಅವರಲ್ಲಿ ಸೆರೆ ಹಿಡಿದಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಕವಿಗಳ ಮೂಲೆಯನ್ನು ಕಾಣ್ತೇವೆ, ನಂತರ ವಿಜ್ಞಾನಿಗಳ ಮೂಲೆಯನ್ನು ಕಾಣ್ತೇವೆ, ರಾಜರ ವಿಭಾಗವನ್ನು ಕಾಣ್ತೇವೆ. ಆಮೇಲೆ ಮತ್ತೊಂದು ಸ್ಟೋನ್ ಆಫ್ ಸ್ಕೋನ್ ಅಂತ ಬರುತ್ತೆ,
ಅದು ಕೇವಲ ಸಿಂಹಾಸನವನ್ನು ಏರುವಂತಹ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತಿದ್ದಂತಹ ಒಂದು ವಿಶಿಷ್ಟವಾದಂತಹ ಕಲ್ಲು. ಹೀಗೆ ಹಲವಾರು ಅಂಶಗಳನ್ನು ಈ ಪಾಠದಲ್ಲಿ ನಾವು ಗಮನಿಸಿದರೆ ನಮಗೆಲ್ಲ ಮಾದರಿಯ ಪ್ರಶ್ನೆಗಳಿಗೂ ಸಹಿತ ಸೂಕ್ತವಾದಂಥ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಮಕ್ಕಳೇ. ಇನ್ನು ನಂತರದ ಪಾಠ ನಮ್ಮ ಕನ್ನಡ ನಾಡಿನ 2 ಹೆಮ್ಮೆಯ ರತ್ನಗಳ ಬಗ್ಗಿದ್ದಂತಹ ಪಾಠ, ಅದು ಭಾಗ್ಯಶಿಲ್ಪಿಗಳು ಅನ್ನೋಂಥದ್ದು DS ಜಯಪ್ಪಗೌಡ ಅವರು ಬರೆದಂತಹ ಒಂದು ಪಾಠ ಇದಾಗಿದೆ. ಅಲ್ಲಿ ಮೊದಲೇ ಭಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಸಂಬಂಧಪಟ್ಟಂತಹ ಭಾಗ ಬರುತ್ತೆ. ಅಲ್ಲಿ ಅವರು ಮಾಡಿದಂತಹ ಕಾರ್ಯ ಸಾಧನೆಗಳು, ಬೇರೆ ಬೇರೆ ಕೆಲಸಗಳ ಬಗ್ಗೆ ನಾವು ಬೆಳಕನ್ನು ಚೆಲ್ಲುವಂಥದ್ದನ್ನು ನೋಡ್ತೀವಿ. ಮೊದಲೇದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕ ಆದಂತಹ ಸಂದರ್ಭ ಬರುತ್ತೆ. 1902ರಲ್ಲಿ ಅವರು ಅಧಿಕಾರಕ್ಕೆ ಬಂದಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿವರೆಗೂ ತಮ್ಮ ತಾಯಿಯ ಒಂದು ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಿರ್ತಾರೆ. ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಾಣ ಮಾಡಿದಂತಹ ಬಗೆ ಅದೇ ಬಹಳ ಶ್ರೇಷ್ಠವಾದಂತಹ ಕಾರ್ಯ ಇವ್ರದ್ದು. ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡಿದ್ದು ಅವರ ಕಾಲದ ಶ್ರೇಷ್ಠವಾದಂತಹ ಸಾಧನೆಗಳು ಅಂತ ನಾವು ಗುರುತಿಸಿದ್ದೇವೆ. ನಂತರ ಸ್ವಯಂ ಆಡಳಿತ ಕ್ಷೇತ್ರಗಳ ರಚನೆ, ರೈಲು ಮಾರ್ಗ ವಿಸ್ತರಣೆ, ಜಲವಿದ್ಯುತ್ ಕೇಂದ್ರದ ಸ್ಥಾಪನೆ, ಶಿವನಸಮುದ್ರದಲ್ಲಿ ಪ್ರಪ್ರಥಮ ಬಾರಿಗೆ, ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದಂತಹ ಹೆಗ್ಗಳಿಕೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ನಂತರ ಕರ್ನಾಟಕದಲ್ಲಿ KRS ನಿರ್ಮಾಣ ಮಾಡಿದ್ದು, ಸಾಮಾಜಿಕ ಕಾನೂನುಗಳನ್ನು, ಸಾಕಷ್ಟು ಕಾನೂನುಗಳನ್ನು, ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿರಬಹುದು, ವೇಶ್ಯಾವಾಟಿಕೆ ಪದ್ಧತಿ ನಿರ್ಮೂಲನೆ ಮಾಡುವಂಥದ್ದು ಇರ್ಬೋದು, ಸಾಕಷ್ಟು ಸಾಮಾಜಿಕ ಕಾನೂನುಗಳನ್ನು ಜಾರಿಗೆ ತಂದು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತಲೇ ಖ್ಯಾತಿಯಾಗಿದ್ದಾರೆ. ಒಂದು ಭಾಗ ಇದಾದರೆ, ಇನ್ನು ಮತ್ತೊಂದು ಭಾಗದಲ್ಲಿ ಅವರಿಗೆ ಬಲಗೈಯಾಗಿ ನಿಂತಹ ಮತ್ತೊಬ್ಬ ವ್ಯಕ್ತಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಅವರು ಬಹುಮುಖ ಪ್ರತಿಭೆ ಅಂತೇಳಿ ನಾವು ಗುರುತಿಸಿದ್ದೀವಿ ಇಲ್ಲಿ. ಯಾಕಂದರೆ ಅವರು ಎಂಜಿನಿಯರ್ ಆಗಿ ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದರೆ, ಮತ್ತೊಂದು ದಿವಾನರಾಗಿ ಮತ್ತೊಂದು ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಗಮನಿಸೋಣ ಮಕ್ಕಳೇ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಅಂತ ಒಂದು ಭಾಗ ಬರುತ್ತೆ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವ್ರ ಬಗ್ಗೆ ಆಡಿದಂತಹ ಮಾತುಗಳನ್ನು ನಾವು ಕೇಳ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ, ಅವರು ಹುಟ್ಟಿದ್ದು ಯಾವಾಗ, ತಂದೆ ತಾಯಿ ಯಾರು, ಯಾವ ಭಾಗದಲ್ಲಿ ಶಿಕ್ಷಣವನ್ನು ಪಡೆಯುವಾಗ ಅವರ ಮನೆತನದ ಪರಿಸ್ಥಿತಿ ಹೆಂಗಿತ್ತು, ಆ ಭಾಗವನ್ನು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಎಂಜಿನಿಯರ್ ಆಗಿ ವಿಶ್ವೇಶ್ವರಯ್ಯನವರ ಕಾರ್ಯಗಳು, ಅವರು ಮುಂಬೈ ಪ್ರಾಂತದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯವನ್ನು ಪ್ರಾರಂಭಿಸಿ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನು ಪ್ರಾರಂಭಿಸಿ, ಮುಖ್ಯ ಇಂಜಿನಿಯರ್ ಆಗಿ, ಸ್ಯಾನಿಟರಿ ಇಂಜಿನಿಯರ್ ಆಗಿ ಬೇರೆ ಬೇರೆ ರೀತಿಯಂತಹ ಕಾರ್ಯಗಳು ಮಾಡ್ತಾರೆ. ಹೈದರಾಬಾದ್ನ ಈಸಿ ಮತ್ತು ಮೂಸಿ ಅನ್ನುವಂಥ ಒಂದು ನದಿಗೆ ಪ್ರವಾಹ ಬರುವುದನ್ನು ತಡಿಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡ್ತಾರೆ. ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂತಹ ಕಾರ್ಯಗಳನ್ನ ಗಮನಿಸೋದಾದರೆ, ಇಲ್ಲಿ ಹೊಸ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಬೇರೆ ಬೇರೆ ರೀತಿಯಂತಹ ಬ್ಯಾಂಕ್ಗಳನ್ನ, ಮೈಸೂರು ಬ್ಯಾಂಕ್ ಇರಬಹುದು, ಸ್ಥಾಪನೆ ಮಾಡ್ತಾರೆ. ಆಮೇಲೆ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ದಿವಾನರಾಗಿ ಮಾಡಿದಂತಹ ಅನೇಕ ಕಾರ್ಯಗಳನ್ನು ಉದಾಹರಣೆ ಕೊಡ್ಬೋದು ಮಕ್ಕಳಲ್ಲಿ. ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ವತಃ ಸಾಹಿತಿಯಾಗಿದ್ದರು, ಸ್ವತಃ ಒಬ್ಬ ಅತ್ಯುತ್ತಮ ಲೇಖಕರಾಗಿದ್ದರು. ಅನೇಕ ಕೃತಿಗಳನ್ನ ಬರೆದದ್ದನ್ನು ಪಾಠದಲ್ಲಿ ಸ್ವಲ್ಪ ಗಮನಿಸಬೇಕು. ಹಾಗೆ ಅವರಿಗೆ ಕೊಟ್ಟಂತಹ ಭಾರತ ರತ್ನ ಪ್ರಶಸ್ತಿ ಇರಬಹುದು, ಇನ್ನಿತರ ಪ್ರಶಸ್ತಿಗಳು ಸಹಿತ ಆ ಪಾಠದಲ್ಲಿ ಗಮನಿಸಿದ್ದೇ ಆದರೆ ಈ ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾದಂತಹ ಉತ್ತರವನ್ನು ಬರೀಬಹುದು. ನಂತರ ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ದೇವನೂರು ಮಹಾದೇವರವರು ಬರೆದಂತಹ ಮತ್ತೊಂದು ಶ್ರೇಷ್ಠವಾದಂತಹ ಪಾಠ. ಈ ಪಾಠದಲ್ಲಿ ಸಿದ್ಧಲಿಂಗಯ್ಯ, ಮನೆ ಮಂಚಮ್ಮದೇವಿ, ಅಶೋಕ್ ಪೈ, ಬುದ್ಧ ಮತ್ತು ಪಗು ಹಳಕಟ್ಟಿ ಎನ್ನುವಂತಹ ಹೆಸರುಗಳು ಪ್ರಸ್ತಾಪ ಆಗ್ತಾವೆ, ಪಾತ್ರಗಳು ಪ್ರಸ್ತಾಪವಾಗ್ತವೆ. ಅಲ್ಲಿ ಬರುವಂತಹ ಪ್ರಮುಖ ಸನ್ನಿವೇಶಗಳನ್ನು ಈ ಒಂದು ಪರದೆ ಮೇಲೆ ನೋಡೋದಾದರೆ, ಮನೆ ಮಂಚಮ್ಮ ಮತ್ತು ಜನರ ನಡುವಿನ ಸಂಭಾಷಣೆ ಎನ್ನುವಂಥ ಒಂದು ಮೊದಲೇ ಭಾಗ ಬರುತ್ತೆ. ಮನೆ ಮಂಚಮ್ಮ ದೇವಿದಂಥವಳು ಯಾರ್ದೋ ಒಬ್ಬ ವ್ಯಕ್ತಿಯ ಮೇಲೆ ಆಹ್ವಾನಗೊಂಡು ಆ ಜನರ ಜೊತೆಗೆ ಸಂಭಾಷಣೆ ನಡೆಸುವಂಥ ಒಂದು ಭಾಗ ಬರುತ್ತೆ. ಅದು ಸ್ವಲ್ಪ ಗಮನಿಸಬೇಕಿಲ್ಲ. ನಂತರ ಅಶೋಕ್ ಪೈ ಅವರು ಹೇಳಿದಂತಹ ಒಂದು ಶ್ರೇಷ್ಠವಾದಂತಹ ಸಂಶೋಧನಾ ಸತ್ಯ ಬರುತ್ತೆ. ಅಲ್ಲಿ ಶಿವಮೊಗ್ಗದ ಮನೋವೈದ್ಯರಾದಂತಹ ಅಶೋಕ್ ಪೈ ಅವರು ಹೇಳ್ತಾರೆ. ಆ ಸಂಶೋಧನಾ ಸತ್ಯದ ಮೇಲೆ ಸಹಿತ ಪ್ರಶ್ನೆಗಳಿರ್ತವೆ, ಗಮನಿಸಬೇಕು. ನಂತರ ಪಗು ಹಳಕಟ್ಟಿ ಅವರು ಒಂದು ವಚನಕಾರರಿಗೆ ಬಗ್ಗೆ ಹೇಳಿದಂತಹ ಒಂದು ವಿಚಾರವನ್ನು ಸ್ವಲ್ಪ ಗಮನಿಸಬೇಕು. ವಚನಕಾರರ ಪ್ರಜ್ಞೆ ಅಂಥೇಳಿ, ವಚನಕಾರರಿಗೆ ಯಾವುದು ದೇವರಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅವರವರ ಪ್ರಜ್ಞೆಯೇ ಅವರಿಗೆ ದೇವರಾಗಿತ್ತು ಅನ್ನುವಂಥ ವಿಚಾರವನ್ನು ಒಂದು ಖಂಡಿಕೆಯಲ್ಲಿ ನಾವು ಕಾಣ್ತೇವೆ ಮಕ್ಕಳೇ. ನಂತರ ಈ ಪಾಠದ ಕೊನೆಗಿರುವಂಥ ಮತ್ತೊಂದು ಬಹಳ ಶ್ರೇಷ್ಠವಾದಂಥ ಸಂದೇಶ ಅಂದರೆ, ದೇವನೂರು ಮಹಾದೇವರು ಕೊಡುವಂಥ ಸಂದೇಶ ಅಂದರೆ, ನಾವೆಲ್ಲ ಜಾಗತೀಕರಣ ಅಂತಿದ್ದೀವಿ. ಈಗ ಹೋಗ್ತಾ ಇರೋದು ನಿಜವಾದ ಜಾಗತೀಕರಣ ಅಲ್ಲ.
ಬಹಳಷ್ಟು ಸಂಬಂಧಗಳ ಎಳೆಯನ್ನು ಹಿಡಿದುಕೊಂಡು ಹೋಗುವಂಥದ್ದೇ ನಿಜವಾದ ಜಾಗತೀಕರಣ. ಮಾನವೀಯತೆಯ ಹಾದಿಯ ಮೇಲೆ ಜಾಗತೀಕರಣವನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥ ವಿಚಾರವನ್ನು ಈ ಪಾಠದ ಕೊನೆಗೆ ಹೇಳಿ ಈ ಪಾಠವನ್ನು ಅವರು ಕೊನೆಗೊಳಿಸ್ತಾರೆ. ನಂತರದ ಪಾಠಕ್ಕೆ ಹೋಗೋದಾದರೆ ಪಾಠ 6 ವ್ಯಾಘ್ರಗೀತೆ. ಈ ಪಾಠವನ್ನು ಬರೆದಂಥವರು ಎನ್ ಮೂರ್ತಿರಾವ್ ಅವರು. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳಂದರೆ ಹುಲಿ, ಕೃಷ್ಣಮೂರ್ತಿ, ಶಾನುಭೋಗರು ಮತ್ತು ಜೊತೆಗೆ ಗ್ರಾಮಸ್ಥರು ಅನ್ನುವಂಥ ಪಾತ್ರಗಳು ಹೆಸರುಗಳು ಪ್ರಸ್ತಾಪವಾಗ್ತವೆ ಮಕ್ಕಳಲ್ಲಿ. ಈ ಪಾಠದಲ್ಲಿ ಗಮನಿಸಬೇಕಂಥ ಪ್ರಮುಖ ಅಂಶಗಳು ಅಂತಂದರೆ ಬೆಕ್ಕು ಮತ್ತು ಹುಲಿಗಿರುವಂಥ ಒಂದು ವ್ಯತ್ಯಾಸವನ್ನು ನಾವು ಕಾಣಿಸ್ತೀವಿ. ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಅನ್ನುವಂಥ ಒಂದು ಸಾಲ ಬರುತ್ತೆ. ಬೆಕ್ಕು ಯಾವುದೇ ಕಾರಣಕ್ಕೂ ಸಹಿತ ಹುಲಿಯನ್ನು ಹೋಲಕ್ಕೆ ಸಾಧ್ಯ ಇಲ್ಲ. ಹುಲಿನೇ ಬೆಕ್ಕೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಲೇಖಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಂತರ ಶಾನುಭೋಗರನ್ನು ಹಸಿದಂಥ ಹುಲಿ ತಿನ್ನಲು ಮಾಡಿದಂತಹ ವಿಫಲ ಯತ್ನ ಅಂತ ಕರಿತೀವಿ. ಸಾಕಷ್ಟು ಪ್ರಯತ್ನ ಮಾಡುತ್ತೆ, ಮುಂದೆ ನಿಂತರೆ ಹಾರಿ ಕೊಲ್ಲಬೇಕು, ತಿನ್ನಬೇಕು ಅಂತ ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನ ಮಾಡಿದ್ದನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ, ಅದನ್ನು ಸಹಿತ ಗಮನಿಸಬೇಕು. ನಂತರ ಶಾನುಭೋಗರಿದ್ದಂಥವರು ಆ ಕಿರ್ದಿ ಪುಸ್ತಕವನ್ನು ಬಳಸಿಕೊಂಡು ತಮ್ಮ ಹತ್ರ ಇದ್ದಂತಹ ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ ಅಂತ ಕರಿತೀವಿ, ಕಿರ್ದಿ ಪುಸ್ತಕವನ್ನು ಬಳಸಿಕೊಂಡು ತಮಗೆ ಬಂದಂತಹ ಕುತ್ತಿನಿಂದ ಪಾರಾಗುವಂತಹ ಒಂದು ಚಾಣಾಕ್ಷತನವನ್ನು ತೋರ್ತಾರಲ್ಲ, ಅದು ಬಹಳ ಪ್ರಮುಖವಾಗಿದ್ದಿಲ್ಲಿ. ಮುಳುಗುವಂತಹ ವ್ಯಕ್ತಿಗೆ ಹುಲ್ಲು ಕಡ್ಡಿಯ ಆಸರೆ ಅಂತೇನು ಕರಿತೀವಲ್ಲ, ಇನ್ನೇನು ಜೀವನದ ಅಂತ್ಯದಲ್ಲಿದ್ದಂತಹ ಒಂದು ಶಾನುಭೋಗರಿಗೆ ಕಿರ್ದಿ ಪುಸ್ತಕ ಇದ್ದಂಥದ್ದು ನಿಜಕ್ಕೂ ಸಹಿತ ಒಂದು ಬ್ರಹ್ಮಾಸ್ತ್ರ ಆಗತ್ತೆ. ಅದರಿಂದ ಅವ್ರು ಹೆಂಗೆ ಬದುಕಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋದನ್ನು ಗಮನಿಸಬೇಕು. ಹಾಗೆ ಅವರು ಮೂರ್ಛೆ ತಪ್ಪಿ ಬಿದ್ದಂತಹ ಸಂದರ್ಭದಲ್ಲಿ ಆ ಗ್ರಾಮಸ್ಥರಿದ್ದಂಥವರು ಬಂದು ಯಾವ ರೀತಿಯಾಗಿ ಪರೋಪಕಾರವನ್ನು ಮಾಡ್ತಾರೆ, ಶಾನುಭೋಗರನ್ನ ಹೆಂಗೆ ಮತ್ತೆ ಎಚ್ಚರಪಡಿಸ್ತಾರೆ ಅನ್ನುವಂಥ ವಿಚಾರ ಬರುತ್ತೆ. ಕೊನೆಗೆ ಈ ಪಾಠದಲ್ಲಿ ಪ್ರಮುಖವಾಗಿ ಗಮನಿಸಲೇಬೇಕಾದಂಥ ಒಂದು ಅಂಶ ಅಂದರೆ ಅದು ಹುಲಿಯ ಧರ್ಮಶ್ರದ್ಧೆ. ನಮ್ಮ ಮನುಷ್ಯರಿಗೆ ಈ ಧರ್ಮಶ್ರದ್ಧೆ ಅನ್ನೋದು ಎಷ್ಟಿದೇನೋ ಗೊತ್ತಿಲ್ಲ ಮಕ್ಕಳೇ, ಆದರೆ ಹುಲಿಗಿರುವಂತಹ ಧರ್ಮಶ್ರದ್ಧೆಯನ್ನು ಗಮನಿಸಲೇಬೇಕು. ಅದೇ ಈ ಪಾಠದ ಮುಖ್ಯವಾದಂತಹ ಆಶಯ ಭಾಗ. ಪ್ರಾಣಿಗಳಲ್ಲಿರುವಂಥ ಈ ಧರ್ಮಶ್ರದ್ಧೆ ನಮ್ಮಲ್ಲಿ ಯಾಕೆ ಬರಬಾರ್ದು, ನಾವು ಬಂದರೆ ಎಷ್ಟೆಲ್ಲ ಮುಂದುವರಿಬಹುದಲ್ಲ ಅನ್ನುವಂಥ ವಿಚಾರವಾಗಿ ಇಟ್ಕೊಂಡೇ ಎನ್ ಮೂರ್ತಿರಾವರು ಈ ಪ್ರಬಂಧವನ್ನು ಇಲ್ಲಿ ರಚಿಸಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಈ ನಂತರದ ಪಾಠ ವೃಕ್ಷ ಸಾಕ್ಷಿ ಎನ್ನುವಂಥ ಒಂದು ಹಳಗನ್ನಡಕ್ಕೆ ಸಂಬಂಧಪಟ್ಟಂತಹ ದುರ್ಗಶಿಮ ಬರೆದಂತಹ ಒಂದು ಪಾಠ ಇದಾಗಿದೆ. ಇಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳಂದರೆ ಧರ್ಮಬುದ್ಧಿ, ದುಷ್ಟಬುದ್ಧಿ, ಜೊತೆಗೆ ದುಷ್ಟಬುದ್ಧಿಯ ತಂದೆಯಾದಂತಹ ಪ್ರೇಮಮತಿ, ನ್ಯಾಯ ತೀರ್ಮಾನವನ್ನು ಕೊಡುವಂತಹ ಧರ್ಮಾಧಿಕರಣರು ಅನ್ನುವಂತಹ 4 ಪಾತ್ರಗಳನ್ನು ಇಟ್ಟುಕೊಂಡು ದುರ್ಗಶಿಮ ಈ ಕಥೆಯನ್ನು ಹೆಣೆದಿದ್ದಾನೆ. ಇಲ್ಲಿ ಪ್ರಮುಖವಾಗಿ ಕಲಿಯುವಂತಹ ಒಂದು ಕಲಿಕಾಂಶಗಳಂದರೆ ದುಷ್ಟಬುದ್ಧಿಯ ಒಂದು ವಂಚನೆಯ ಸ್ವಭಾವವನ್ನು ನಾವು ಕಾಣಬಹುದು ಮಕ್ಕಳೇ. ಆ ವಂಚನೆಯ ಸ್ವಭಾವವನ್ನು ಇಟ್ಟುಕೊಂಡು ತನ್ನ ಗೆಳೆಯನಾದಂತಹ ಧರ್ಮಬುದ್ಧಿಗೆ ಯಾವ ರೀತಿಯಾದಂಥ ಒಂದು ಮೋಸವನ್ನು ಮಾಡ್ತಾನೆ, ಸಂಪತ್ತನ್ನು ಹೆಂಗೆ ಒಂದು ರೀತಿ ಅಪಹರಿಸ್ತಾನೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೇವೆ. ನಂತರ ವೃಕ್ಷದ ಪೊಟರೆಯಲ್ಲಿ ಕುಳಿತು ಸಾಕ್ಷಿ ಹೇಳಲು ಪ್ರೇಮಮತಿಯನ್ನು ಒಪ್ಪಿಸಿದ್ದು ಅಂಥೇಳಿ. ಇಲ್ಲಿ ಪ್ರೇಮಮತಿ ನಿಜಕ್ಕೂ ಸಹಿತ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿದ್ದರೂ ಸಹಿತ ತನ್ನ ಮಗನ ಒಂದು ಒತ್ತಾಯಕ್ಕೆ ಸಿಲುಕಿಕೊಂಡು ತನ್ನ ಒಂದು ವ್ಯಕ್ತಿತ್ವವನ್ನು ಆತ ಕಳೆದುಕೊಳ್ತಾನೆ ಅನ್ನುವಂಥ ವಿಚಾರವನ್ನು ಸ್ವಲ್ಪ ಗಮನಿಸಬಹುದು. ಇನ್ನು ನಂತರ ಧರ್ಮಾಧಿಕಾರಿಗಳಿಂದ ವೃಕ್ಷ ಸಾಕ್ಷಿಯ ವಿಚಾರಣೆ ಮಾಡಲಿಕ್ಕೆ ಅದೇ ಉದ್ಯಾನವನಕ್ಕೆ ಹೋಗ್ತಾರೆ. ಉದ್ಯಾನವನಕ್ಕೆ ಹೋಗಿ ಇಲ್ಲಿ ವೃಕ್ಷ ಸಾಕ್ಷಿಯ ವಿಚಾರಣೆ ಮಾಡಿದ್ದು, ಆ ವೃಕ್ಷ ಇದ್ದಂಥದ್ದು ಹೇಳಿದಂಥ ಒಂದು ಸಾಕ್ಷಿ, ಅದನ್ನೆಲ್ಲವನ್ನು ಸಹಿತ ಗಮನಿಸಬಹುದು ಇಲ್ಲಿ. ನಂತರ ಕೊನೆಯದಾಗಿ ಧರ್ಮಬುದ್ಧಿ ತನ್ನ ಮೇಲಿನ ಆರೋಪದಿಂದ ಪಾರಾದಂತಹ ಬಗ್ಗೆ ಭಾಳಷ್ಟು ಸೊಗಸಾಗಿದೆ ಇಲ್ಲಿ. ಯಾಕಂದರೆ ಆರೋಪ ಮಾಡಿದಾಗ ಅದನ್ನು ಒಪ್ಕೊಳ್ಳುವಂತಹ ಒಂದು ಮನಸ್ಥಿತಿ ಆತನಿಗೆ ಇರಲಿಲ್ಲ, ತಪ್ಪನ್ನು ಮಾಡಿರಲಿಲ್ಲ. ಹಾಗಾದರೆ ಪಾರಾಗುವಂಥ ಬಗೆ ಹೇಗೆ ಅಂತ ಹೇಳೋದಕ್ಕೆ ಮತ್ತೊಂದು ಪ್ರತಿತಂತ್ರವನ್ನು ಹೆಣೆದುಕೊಂಡು ಆ ಒಂದು ಬಂದಂತಹ ಆರೋಪದಿಂದ ಪಾರಾದ್ನಲ್ಲ, ಆ ಒಂದು ಬಗೆಯನ್ನು ಸಹಿತ ಈ ಪಾಠದಲ್ಲಿ ನಾವು ಕಾಣಬಹುದು ಮಕ್ಕಳೇ. ಇನ್ನು ಕೊನೆಯ ಪಾಠ, ಗದ್ಯ ಭಾಗದಲ್ಲಿರುವಂತಹ ಕೊನೆಯ ಪಾಠ ಸುಕುಮಾರ ಸ್ವಾಮಿಯ ಕಥೆ ಅನ್ನುವಂತಹ ಶಿವಕೋಟ್ಯಾಚಾರ್ಯರು ಬರೆದಂತಹ ಒಂದು ಪಾಠ. ವಡ್ಡಾರಾಧನೆ ಎನ್ನುವಂತಹ ಕನ್ನಡದಲ್ಲಿ ಲಭ್ಯವಾದಂತಹ ಪ್ರಥಮ ಗದ್ಯಕೃತಿ ಅಂತ ನಾವು ಕರಿತೀವಿ. ಆ ಪಾಠದಲ್ಲಿರುವಂತಹ ಪ್ರಥಮ ಕಥೆಯೇ ಸುಕುಮಾರ ಸ್ವಾಮಿಯ ಕಥೆ ಇದಾಗಿದೆ. ಇಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ಗಮನಿಸಬಹುದು. ಇಂದ್ರದತ್ತ ಹಾಗೂ ಗುಣಮತಿ, ಆ ಇಬ್ಬರು ದಂಪತಿಗಳಿಗೆ ಸೂರದತ್ತ ಅನ್ನುವಂಥ ಒಬ್ಬ ಸುಪುತ್ರ, ಹಾಗೆ ಈ ಕಡೆಗೆ ಬಂದರೆ ಸುಭದ್ರ ಮತ್ತು ಸರ್ವಯಶಿ ಅನ್ನುವಂತಹ ದಂಪತಿಗಳಿಗೆ ಯಶೋಭದ್ರೆ ಅನ್ನುವಂಥ ಒಬ್ಬ ಸುಂದರವಾದಂತಹ ಕನ್ಯೆ. ಸೂರದತ್ತ ಮತ್ತು ಯಶೋಭದ್ರೆಯ ಮದುವೆಯಾಗಿ ಆ ಇಬ್ಬರೂ ದಂಪತಿಗಳಿಗೆ ಸುಕುಮಾರ ಸ್ವಾಮಿ ಎಂಬಂತಹ ಒಬ್ಬ ಒಳ್ಳೆ ಸುರಸುಂದರಾಂಗ ಮಗ ಹುಟ್ಟಿದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು, ಇದರ ಜೊತೆಗೆ ಮತ್ತೊಂದು ಪಾತ್ರ ಬರುತ್ತೆ. ಆ ನಾಡನ್ನು ಆಳ್ತಿದ್ದಂತಹ ರಾಜ ಋಷಭಾಂಕ ಅನ್ನುವಂಥ ಒಂದು ಪಾತ್ರ ಬರುತ್ತೆ. ಹಾಗಾದರೆ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳನ್ನು ನೋಡೋದಾದರೆ ಮಕ್ಕಳೇ,
ಸುಕುಮಾರ ಸ್ವಾಮಿಯ ಒಂದು ಕುಟುಂಬದ ಹಿನ್ನೆಲೆ ಅಂತ ಬರುತ್ತೆ. ಆ ಕುಟುಂಬದ ಹಿನ್ನೆಲೆಯಲ್ಲಿ ಸುಕುಮಾರ ಸ್ವಾಮಿ ಯಾರು, ಯಾರ ಮಗ ಅನ್ನುವಂಥ ವಿಚಾರಗಳನ್ನೆಲ್ಲವನ್ನು ಸಹಿತ ನಾವು ಗಮನಿಸ್ತೀವಿ. ನಂತರ ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದಂಥ ವಿಚಾರ ಅಂದರೆ ಆ ರತ್ನಗಂಬಳಿಯ ವಿಚಾರ. ಅದೇ ಒಂದು ರೀತಿ ಈ ಒಂದು ಕಥೆಗೆ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಏನು ಕರಿತೀವಿ. ಆ ರತ್ನಗಂಬಳಿ ವಿಚಾರ ಬಂದ ಕಾರಣಕ್ಕಾಗಿಯೇ ಈ ಪಾಠದಲ್ಲಿ ಬರುವಂತಹ ರಾಜ ಋಷಭಾಂಕ ಇದ್ದಂಥವನು ಆ ಸುಕುಮಾರ ಸ್ವಾಮಿಯ ಮನೆಗೆ ಬರುವಂಗಾಗತ್ತೆ, ಸುಕುಮಾರ ಸ್ವಾಮಿಯ ದರ್ಶನ ಪಡೆಯುವಂಗಾಗತ್ತೆ. ಆ ರತ್ನಗಂಬಳಿಯ ಪ್ರಸಂಗ ಬರುತ್ತೆ. ನಂತರ ಸುಕುಮಾರ ಸ್ವಾಮಿಯ ಕುರಿತಾಗಿ ರಾಜನಲ್ಲಿ ಮೂಡಿದಂತಹ ಪ್ರಶ್ನೆಗಳು ಬರ್ತವೆ. 3 ರೀತಿಯಂತಹ ಪ್ರಶ್ನೆಗಳು. ಆ ವ್ಯಕ್ತಿ ಇದ್ದಂಥವನು ಬೆಳಕಿಗೆ ಬಂದಾಗ ಯಾಕೆ ಆತನಲ್ಲಿ ಕಣ್ಣಲ್ಲಿ ನೀರು ಬಂದು, ಆಮೇಲೆ ಅವನು ಯಾಕೆ ಸೊಂಟದ ಭಾಗವನ್ನು ಅಲುಗಾಡಿಸಿದ, ಮತ್ತೇಕೆ ಊಟವನ್ನು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಭಾಗವನ್ನು ತಿನ್ನುವುದು ಮತ್ತು ಸ್ವಲ್ಪ ಭಾಗವನ್ನು ಉಗುಳುವುದು ಮಾಡಿದ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಆ ಎಲ್ಲ ಪ್ರಶ್ನೆಗಳಿಗೂ ಸಹಿತ ಆ ಸುಕುಮಾರ ಸ್ವಾಮಿಯ ತಾಯಿಯಾದಂತಹ ಯಶೋಭದ್ರೆ ಇದ್ದಂಥವಳು ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾಳೆ. ಕೊಟ್ಟು ಈ ಪಾಠವನ್ನು ಸುಕುಮಾರ ಸ್ವಾಮಿ ಅನ್ನುವಂಥ ಒಂದು ಪಾಠವನ್ನು ಶಿವಕೋಟ್ಯಾಚಾರ್ಯರು ಅತ್ಯುತ್ತಮವಾಗಿ ಬರೆದದ್ದನ್ನು ಗಮನಿಸಬಹುದು ಮಕ್ಕಳೇ. ಇಲ್ಲಿ ಈ ರೀತಿಯಾಗಿ ಗದ್ಯ ಭಾಗದ ಪಾಠಗಳಿಗಿರುವಂಥ ಅಂಶಗಳನ್ನು ನೋಡಿದ್ದೀವಿ. ಈಗ ಪಠ್ಯಪೂರಕ ಅಧ್ಯಯನದಲ್ಲಿ ಪ್ರಮುಖವಾಗಿ ನೇರವಾಗಿ ಕೇಳಲಿಕ್ಕೆ ಸಾಧ್ಯ ಇರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳಿದ್ದಾವೆ. ಈ ಪಾಠಕ್ಕೆ ನಿಗದಿಪಡಿಸಿದಂತಹ ಅಂಕಗಳು ಅಂದರೆ 2. ಆ 2 ಅಂಕಗಳಿದ್ದಾಗ ಇಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನೇ ಕೇಳ್ತಾರೆ. ಅಂಥ ಪ್ರಶ್ನೆಗಳಿರುವಂಥವೇ 3. ಮೊದಲೇ ಪ್ರಶ್ನೆ ಅಂದರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅನ್ನುವಂತಹ ಪಾಠವನ್ನು ತೆಗೆದುಕೊಂಡು ನೋಡೋದಾದರೆ ಅದರಲ್ಲಿ ಸ್ವಾಮಿ ವಿವೇಕಾನಂದರು ಜಾತಿ ವ್ಯವಸ್ಥೆಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎನ್ನುವಂಥ ವಿಚಾರಗಳು ಬರ್ತವೆ. ಜಾತಿ ವ್ಯವಸ್ಥೆ ಬಗ್ಗೆ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಜಾತಿ ಅನ್ನುವಂಥದ್ದು ಹಿಂದೆ ಅದು ವಿಕಾಸವಾಗ್ತಿತ್ತು, ಇವತ್ತು ಅದು ಘನೀಭೂತವಾಗಿದೆ, ಅದರಿಂದ ಸಮಾಜ ಇದ್ದಂಥ ದುರ್ಗಂಧದಿಂದ ನಾರ್ತಾ ಇದೆ ಎನ್ನುವಂಥ ವಿಚಾರವನ್ನು ಕೊಡ್ತಾರೆ. ಆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಪದೇ ಪದೇ. ನಂತರ ವಿವೇಕಾನಂದರು ಕೋಮುವಾದದ ಕಟ್ಟಾ ವಿರೋಧಿಯಾಗಿದ್ದರು, ಮತ್ತು ಏಕೆ ಕೋಮುವಾದವನ್ನು ಯಾಕೆ ಅವರು ವಿರೋಧ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸಬೇಕು. ಈ ನಂತರ ಈ ಪಾಠದಲ್ಲಿ ಬರಬಹುದಾದಂಥ ಮತ್ತೊಂದು ಸಂಭವನೀಯ ಪ್ರಶ್ನೆ ಅಂದರೆ ವಿವೇಕಾನಂದರು ಚಿಕಾಗೋ ಅನ್ನುವಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ತಮ್ಮ ವಿಚಾರಧಾರೆಗಳನ್ನ ಹೇಳ್ತಾರೆ. ಆವಾಗ ಹೇಳಿದಂತಹ ವಿಚಾರಧಾರೆಗಳು ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ ಮಕ್ಕಳೇ. ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ತಯಾರಿ ಇಟ್ಟುಕೊಂಡಿದ್ದೇ ಆದರೆ ಒಂದು ಪ್ರಶ್ನೆ ಅಂತೂ ಕಡ್ಡಾಯವಾಗಿ ಬಂದೇ ಬರುತ್ತೆ. ಈ ನಂತರದ ಒಂದು ಪಠ್ಯಪೂರಕದ ಭಾಗ ಅಂತಂದರೆ ಅದು ಭಗತ್ ಸಿಂಗ್ ಅನ್ನುವಂಥ ಒಂದು ದೇಶಭಕ್ತನ ಭಾಗ. ಇಲ್ಲಿ ಭಗತ್ ಸಿಂಗ್ ತನ್ನ ಸಹೋದರರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಅದನ್ನ ಬಿಟ್ಟರೆ ಈ ಪಾಠದಲ್ಲಿ ಬರಬಹುದಂಥ ಮತ್ತೊಂದು ಸಂಭವನೀಯ ಪ್ರಶ್ನೆ ಅಂದರೆ ಜಲಿಯನ್ ವಾಲಾಬಾಗ್ನಲ್ಲಿರುವಂತಹ ಒಂದು ಒಕ್ಕನೆ ಬರುತ್ತೆ. ಆ ಒಕ್ಕನೆ ಏನು ಬರೆದಿತ್ತು ಅನ್ನುವಂತಹ ವಿಚಾರವನ್ನು ಸ್ವಲ್ಪ ಗಮನ ಇಟ್ಕೋಬೇಕು. ಭಗತ್ ಸಿಂಗನ ಸಹಚರರು ಯಾರ್ಯಾರು? 3 ಜನ ಸಹಚರ ಹೆಸರು ಬರುತ್ತೆ. ಅಲ್ಲಿ ಸುಖದೇವ್ ರಾಜಗುರು ಅನ್ನುವಂಥ ಇನ್ನೊಬ್ಬರು ಸಹಚರರು ಬರ್ತಾರೆ. 3 ಜನ ಸಹಚರ ಹೆಸರನ್ನು ಅಲ್ಲಿ ಬರಿಬೇಕಾಗತ್ತೆ ಮಕ್ಕಳೇ. ಅವೆಲ್ಲವೂ ಸಹಿತ 2 ಅಂಕಕ್ಕೆ ಇರುವಂಥ ಪ್ರಶ್ನೆಗಳು. ಈ ಗದ್ಯ ಭಾಗ ಪಠ್ಯಪೂರಕದಲ್ಲಿರುವಂಥ ಗದ್ಯ ಭಾಗದಲ್ಲಿರುವಂಥ ಒಂದು ಮತ್ತೊಂದು ಪಾಠ ಅಂತಂದರೆ ಮೃಗ ಮತ್ತು ಸುಂದರಿ. ಮೃಗದ ಬಾಹ್ಯ ಆಕಾರ ಹೇಗಿತ್ತು ಅಂತ ಪದೇ ಪದೇ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪ್ರಶ್ನೆಯನ್ನು ಕೇಳಿದ್ದನ್ನು ಗಮನಿಸಬಹುದು. ಹಾಗಾಗಿ ಇದು ಬಹಳ ಸಂಭವನೀಯವಾದಂಥ ಪ್ರಶ್ನೆ ಅಂಥೇಳಿ ನಾವು ಗಮನಿಸಬಹುದು. ಇನ್ನು ಬಿಟ್ಟರೆ ದೇವತೆ ಕೊಟ್ಟಂತಹ ಶಾಪವೇನು? ಒಬ್ಬ ರಾಜಕುಮಾರ ಇದ್ದಂಥವನು ಅಲ್ಲಿ ಯಾಕೆ ಮೃಗದ ರೂಪವನ್ನು ತಾಳಿದ್ದ, ಆ ದೇವತೆ ಇದ್ದಂಥವಳು ಏನು ಶಾಪ ಕೊಟ್ಲು ಅನ್ನುವಂಥದ್ದನ್ನು ಅಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಉತ್ತರವನ್ನು ಸ್ವಲ್ಪ ಗಮನಿಸಬೇಕು. ಶಾಪ ವಿಮೋಚನೆಯ ಫಲ ಏನು ಸಿಕ್ತು ಅನ್ನುವಂಥ ಮತ್ತೊಂದು ಪ್ರಶ್ನೆ ಬರುತ್ತೆ. ಅದನ್ನು ಬಿಟ್ಟರೆ ಮೃಗದ ಬಗೆಗೆ ಸುಂದರಿಯ ಮನ ಕರಗುತ್ತಿತ್ತು, ಏಕೆ? ಅದು ಮೃಗ ಆಗಿದ್ದರೂ ಸಹಿತ ಮೃಗದ ಬಗ್ಗೆ ಒಂದು ಒಳ್ಳೆಯ ರೀತಿಯಂತಹ ಅನುಕಂಪ ಬರ್ತಿತ್ತು, ಒಂದು ರೀತಿ ಪ್ರೀತಿ ಬರ್ತಿತ್ತು, ಯಾವ ಕಾರಣಕ್ಕಾಗಿ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಈ ರೀತಿಯಾಗಿ ಈ ಪಾಠದ ಮೇಲೆ ಅತಿ ಸಂಭವನೀಯ ಪ್ರಶ್ನೆಗಳು, ಈ 4 ಪ್ರಶ್ನೆಗಳು ಸ್ವಲ್ಪ ಗಮನಿಸಬೇಕು. ವಿದ್ಯಾರ್ಥಿಗಳು, ಇದುವರೆಗೆ ನಾವು ಗದ್ಯ ಭಾಗ ಮತ್ತು ಪಠ್ಯಪೂರಕ ಭಾಗದ ಮೇಲಿರುವಂತಹ ಯಾವ್ಯಾವ ಅಂಶಗಳು ಬರ್ಬೋದು ಅನ್ನೋದು ಗಮನಿಸಿದ್ದೀವಿ. ಹೀಗೆ ಪರೀಕ್ಷೆಯಲ್ಲಿ ಒಬ್ಬ ಕವಿ ಇದುವರೆಗೆ ಗದ್ಯ ಭಾಗದಲ್ಲಿ ಯಾವ್ಯಾವ ಕಲಿಕಾಂಶಗಳು ಬರ್ತಾವೆ, ಪಠ್ಯಪೂರಕ ಅಭ್ಯಾಸದಲ್ಲಿ ಯಾವ್ಯಾವ ಕಲಿಕಾಂಶಗಳು ಬರ್ತಾವಂತೆ ಗಮನಿಸಿದ ವಿದ್ಯಾರ್ಥಿಗಳೇ. ಈಗ ಪ್ರಮುಖವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕಾಡುವಂಥ ಮತ್ತೊಂದು ಪ್ರಶ್ನೆ ಅಂತಂದರೆ ಲೇಖಕರ ಪರಿಚಯದಲ್ಲಿ ನಾವು 3ಕ್ಕೆ 3 ಅಂಕಗಳನ್ನು ಗಳಿಸುವಂತಹ ಬಗೆ ಹೇಗೆ ಅನ್ನುವಂಥದ್ದೊಂದು. ಅದಕ್ಕಾಗಿ ಇಲ್ಲೊಂದು ಮಾದರಿಯನ್ನು ಸ್ವಲ್ಪ ಗಮನಿಸಿದ್ದೇ ಆದರೆ, ಈ ಮಾದರಿಯಲ್ಲಿ ನೀವು ಲೇಖಕರ ಪರಿಚಯ ಬರೆದಿದ್ದೇ ಆದರೆ ನಿಮ್ಗೆ ಖಂಡಿತವಾಗಲೂ ಇರುವಂತಹ 3ಕ್ಕೆ 3 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳೇ. ಕವಿಯ ಮೇಲೆ ಒಂದಿರುತ್ತೆ, ಲೇಖಕರ ಮೇಲೆ ಒಂದಿರುತ್ತೆ. ಡ್ಯಾಶ್ ಇವರು
ಪೂತಿ ನರಸಿಂಹ ಆಚಾರ್ಯವರು ಡ್ಯಾಶ್ ರಂದು 1905 ಡ್ಯಾಶ್ ಎಂಬಂತಹ ಸ್ಥಳದಲ್ಲಿ ಜನಿಸಿದರು, ಮೇಲುಕೋಟೆ ಎಂಬಂತಹ ಸ್ಥಳದಲ್ಲಿ ಜನಿಸಿದರು ಅಂತ ಹೇಳಿ ಬರಿತೀರಿ. ಹಾಗೆ ಇವರು ಬರೆದಂತಹ ಪ್ರಮುಖ ಕೃತಿಗಳಲ್ಲಿ ಸಾಕಷ್ಟು ಕೃತಿಗಳಿರ್ತವೆ. ಸಾಕಷ್ಟು ಕೃತಿಗಳನ್ನು ಬರೆಯುವಂಥ ಅವಶ್ಯಕತೆ ಇರಲ್ಲ ಮಕ್ಕಳೇ. ಕೇವಲ ಅದರಲ್ಲಿ 4-5 ಕೃತಿಗಳನ್ನು ಬರೆದರೂ ಸಹಿತ ನೀವು ಸಂಪೂರ್ಣವಾದಂಥ ಅಂಕಗಳನ್ನು ಕೊಟ್ಟೇ ಕೊಡ್ತಿರ್ತಾರೆ. ಹಾಗಾಗಿ ಅವರು ಬರೆದಂತಹ ಒಂದು 4-5 ಕೃತಿಗಳನ್ನು ಇಲ್ಲಿ ಹೆಸರಿಸಿಕೊಂಡು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಹಾಗಾದರೆ ಶ್ರೀಯುತರಿಗೆ ಯಾವ್ಯಾವೆಲ್ಲ ಪ್ರಶಸ್ತಿಗಳು ಸಿಕ್ಕಿದ್ದಾವೆ? ಡ್ಯಾಶ್ 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 ಅಂತ ಕೊಟ್ಟಿದ್ದೀವಿ ಇಲ್ಲಿ. ಇಂಥ ಪ್ರಶಸ್ತಿ ಸಿಕ್ಕಿದೆ, ಪಂಪ ಪ್ರಶಸ್ತಿ ಸಿಕ್ಕಿದೆ, ಮತ್ತೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ಮತ್ತೊಂದು ಯಾವುದೋ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಬರೆದರೆ ನಿಮ್ಗೆ ಸಂಪೂರ್ಣವಾದಂಥ 3 ಅಂಕಗಳು ಸಿಗ್ತಾವೆ ಮಕ್ಕಳೇ. ಹಾಗೆ ಸಂದರ್ಭ ಬರೆಯುವಾಗಲೂ ಸಹಿತ ನಿಮಗೆ ಸಾಕಷ್ಟು ಗೊಂದಲಗಳಿರ್ತವೆ. ಅದಕ್ಕೂ ಸಹಿತ ಒಂದು ಚಿಕ್ಕದಾದಂತಹ ಒಂದು ಸ್ಲೈಡನ್ನು ನೋಡೋದ್ರ ಮೂಲಕ ನಿಮಗೆ ಪರಿಹಾರ ಆಗ್ಬೋದು. ಇಲ್ಲಿ ಮೊದಲನೇದಾಗಿ ಆಯ್ಕೆಯನ್ನು ಬರೀಬೇಕು. ಅಲ್ಲಿ ಮೊದಲಿಗೆ ಲೇಖಕರ ಹೆಸರನ್ನು ಬರೀಬೇಕಾಗತ್ತೆ. ನಂತರ ಅವರು ಬರೆದಂತಹ ಕೃತಿಯ ಮೂಲ ಕೃತಿ ಹೆಸರು, ಆಕರ ಕೃತಿ ಅಂತ ಕರಿತೀವಿ, ಅದರ ಹೆಸರನ್ನು ಬರೀಬೇಕು. ನಂತರ ಆ ಗದ್ಯ ಭಾಗ ಅಥವಾ ಪದ್ಯ ಭಾಗದ ಹೆಸರನ್ನು ಅಲ್ಲಿ ಬರೀಬೇಕಾಗತ್ತೆ. ನಂತರ 2ನೇ ಹಂತ, ಅದರಲ್ಲಿ ಸಂದರ್ಭ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಆ ಒಂದು ವಾಕ್ಯವನ್ನು ಅಥವಾ ಸಾಲನ್ನು ಯಾರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ ಮತ್ತು ಹೇಳುವಂಥ ಸಂದರ್ಭ ಯಾವುದಾಗಿತ್ತು ಅನ್ನುವಂಥ ವಿಚಾರವನ್ನು ಸೊಗಸಾಗಿ ಬರೀಬೇಕು ಮಕ್ಕಳೇ. ಕೊನೆಗೆ ಈ ಸಂದರ್ಭದಲ್ಲಿರುವಂತಹ ಕೊನೆಯ ಘಟ್ಟ ಅಂದರೆ ಸ್ವಾರಸ್ಯ ಅಂಥೇಳಿ ಅದನ್ನು ಗಮನಿಸ್ತಾ ಇದ್ದಾರೆ. ಸ್ವಾರಸ್ಯ ಬರಿದೇ ಇದ್ದರೆ ಸಂಪೂರ್ಣವಾದಂಥ 3 ಅಂಕಗಳು ನಮ್ಗೆ ಸಿಗಲ್ಲ. ಪ್ರಸ್ತುತ ಸಾಲು ಒಳಗೊಂಡಿರುವಂತಹ ಒಂದು ವಿಶೇಷತೆಯನ್ನು ಬರೆಯಬೇಕು. ಉದಾಹರಣೆಗೆ ಶಬರಿ ಇದ್ದಂಥವಳು ರಾಮನ ಕುರಿತಾಗಿ ಒಂದು ಮಾತನ್ನು ಹೇಳ್ತಾಳಲ್ಲಿ, ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಸಾಲು ಏನನ್ನು ತಿಳಿಸಿಕೊಡುತ್ತೆ? ಅದು ರಾಮನ ಒಂದು ವ್ಯಕ್ತಿತ್ವವನ್ನು ತಿಳಿಸಿಕೊಡುತ್ತದೆ ಅಂತ ಬರೆದರೆ ನಿಮಗೆ ಸ್ವಾರಸ್ಯ ಆಗುತ್ತೆ ಮಕ್ಕಳೇ. ಈ ರೀತಿಯಾಗಿ ಆ 3 ಅಂಕದ ಒಂದು ಸಂದರ್ಭ ಬರೆಯುವಂತಹ ಪ್ರಶ್ನೆಗೂ ಸಹಿತ ಸಂಪೂರ್ಣ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಈ ನಂತರ ಬಹಳ ಆಸಕ್ತಿಕರವಾದಂತಹ ವಿಚಾರ ಅಂತಂದರೆ, ನಮಗೆಲ್ಲರಿಗೂ ಲೇಖಕರ ಪರಿಚಯಗಳನ್ನು ಅವರ ಒಂದು ಕಾಲವನ್ನು ನೆನಪಿಟ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗಿರುತ್ತೆ. ಅದಕ್ಕೊಂದು ಸಣ್ಣದಾದಂಥ ಒಂದು ಸರಳ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ 4 ದೂರವಾಣಿ ಸಂಖ್ಯೆಗಳು ಅಂತ ನೆನಪಿಟ್ಕೊಂಡು ಬಿಡಬೇಕಿಲ್ಲಿ. ಇದು ಒಂದು ದೂರವಾಣಿ ಸಂಖ್ಯೆ, ಇದು ಒಂದು ದೂರವಾಣಿ ಸಂಖ್ಯೆ, ಇದು ಒಂದು ದೂರವಾಣಿ ಸಂಖ್ಯೆ, ಕೊನೆಗೆ ಇದು ಒಂದು ದೂರವಾಣಿ ಸಂಖ್ಯೆ ಅಂತ 4 ದೂರವಾಣಿ ಸಂಖ್ಯೆಗಳು ನೆನಪಿಟ್ಕೊಂಡ್ರೆ ಇಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ಲೇಖಕರು, ಎಲ್ಲ ಕವಿಗಳ ಒಂದು ಕಾಲವನ್ನು ನೆನಪಿಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನೋಡೋದಾದರೆ ಇದು ಪ್ರಾರಂಭ 19 ಅಂತ ಹಾಗೆ ಇರಬೇಕು. 1900 ಅಂತಂದರೆ ಏನು ಮೂರ್ತಿರಾವ್ರವರು ಜನಿಸಿದಂತಹ ಒಂದು ವರ್ಷ. 1904 ಅಂದರೆ ಕುವೆಂಪು ಅವರು ಜನಿಸಿದಂತಹ ವರ್ಷ. 1905 ಅಂತಂದರೆ ಪೂತಿ ನರಸಿಂಹಾಚಾರ್ಯ ಅವರು ಜನಿಸಿದಂತಹ ವರ್ಷ. ದೂರವಾಣಿ ಸಂಖ್ಯೆಯ ರೂಪದಲ್ಲಿ ನೆನಪಿಟ್ಕೊಳ್ಳುವಂತಹ ಬಗೆ ಅಂತ ಹೇಳಿದೆ. ನಾವೆಲ್ಲರೂ 10 ಅಂಕೆಯ ದೂರವಾಣಿ ಸಂಖ್ಯೆಯನ್ನು ಗಮನಿಸೇ ಇರ್ತೀವಿ. ಇಲ್ಲಿರುವಂತಹ ಸಂಖ್ಯೆಗಳು ನೋಡಿದರೂ ಸಹಿತ ದೂರವಾಣಿ ಸಂಖ್ಯೆ ಥರನೇ ಇದ್ದಾವೆ. 1900400509 ಒಂದನೇ ಒಂದು ಮೊಬೈಲ್ ಸಂಖ್ಯೆ ಅಂದ್ಕೊಂಡ್ರೆ, ಎರಡನೇದು 1926364748. ನಂತರ ಮೂರನೇ ಒಂದು ದೂರವಾಣಿ ಸಂಖ್ಯೆ ಅಂತಂದರೆ 9029491031. ಇನ್ನು ಕೊನೆಯದಾದಂತಹ ಮತ್ತೊಂದು ದೂರವಾಣಿ ಸಂಖ್ಯೆ ಅಂತಂದರೆ 1014301550. ಈ ರೀತಿಯಾಗಿ 4 ದೂರವಾಣಿ ಸಂಖ್ಯೆಗಳು ನೆನಪಿಟ್ಕೋಬೇಕು. ಮೊದಲನೇದಾಗಿ ಈ 19 ಅನ್ನುವಂಥದ್ದು ಸಾಮಾನ್ಯವಾಗಿ ಬರುತ್ತೆ. 1900 ಅಂತಂದರೆ ಮೂರ್ತಿರಾವರು ಹುಟ್ಟಿದಂಥ ಒಂದು ವರ್ಷ. 1904 ಅಂತಂದರೆ ಕುವೆಂಪು ಅವರು ಹುಟ್ಟಿದಂಥ ವರ್ಷ. 1905 ಅಂದರೆ ಪೂತಿ ನರಸಿಂಹಾಚಾರ್ಯರು ಹುಟ್ಟಿದಂಥ ಒಂದು ವರ್ಷ. 1909 ಅಂತಂದರೆ ವಿಕ್ರು ಗೋಕಾಕ್ ಅವರು ಹುಟ್ಟಿದಂಥ ವರ್ಷ. ಇನ್ನು ಎರಡನೇ ಒಂದು ದೂರವಾಣಿ ಸಂಖ್ಯೆ ಬರೋದಾದರೆ ಇಲ್ಲಿ ಪ್ರಾರಂಭದಲ್ಲಿ ಮತ್ತೆ 19 ಹಾಗೆ ಇರುತ್ತೆ. 1926 ಅಂದರೆ GS ಶಿವರುದ್ರಪ್ಪನವರು ಹುಟ್ಟಿದಂಥ ವರ್ಷ. 1936 ಅಂತಂದರೆ ಸಾರಾ ಅಬೂಬಕರ್ ಅವರು ಹುಟ್ಟಿದಂಥ ವರ್ಷ. 1947 ಅಂತಂದರೆ ಜಯಪ್ಪ ಗೌಡ ಅವರು ಹುಟ್ಟಿದಂಥ ವರ್ಷ. 1948 ಅಂತಂದರೆ ದೇವನೂರು ಮಹಾದೇವರು ಹುಟ್ಟಿದಂಥ ವರ್ಷ. ಇನ್ನು ಮತ್ತೊಂದು ಮೂರನೇ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಳ್ಳುವುದಾದರೆ ಮಕ್ಕಳೇ, ಇದು ಸ್ವಲ್ಪ ಹಳಗನ್ನಡಕ್ಕೆ ಸಂಬಂಧಪಟ್ಟಂತಹ ಕವಿಗಳಿಗೆ ಸಂಬಂಧಪಟ್ಟಂತಹ ಒಂದು ದೂರವಾಣಿ ಸಂಖ್ಯೆ. 902 ಅಂತ ತಗೋಬೇಕಿಲ್ಲೇ. 902 ಅಂದರೆ ಅದು ಪಂಪನ ಕಾಲ ಆಗತ್ತೆ. 949 ಅಂತ ಬರುತ್ತೆ, ಅದು ರಣ್ಣನಿಗೆ ಸಂಬಂಧಪಟ್ಟಂತಹ ಕಾಲ ಆಗತ್ತೆ. ಹಾಗೆ 1031 ಅಂತ ಬರುತ್ತೆ, ಅದು ನಮ್ಮ ದುರ್ಗಸಿಂಹ ಕವಿಯ ಒಂದು ಕಾಲ ಅಂತ ನಾವು ಗುರುತಿಸಬಹುದು. ಇನ್ನು ಕೊನೆಯದಾದಂತಹ ದೂರವಾಣಿ ಸಂಖ್ಯೆಯಲ್ಲಿ 10ನೇ ಶತಮಾನ ಅಂತ ಹೋಗ್ಬೇಕಿಲ್ಲ, 10 ಮಾತ್ರ ತೆಗೆದುಕೊಳ್ಬೇಕು. 10 ಅಂದರೆ ಶಿವಕೋಟೆ ಆಚಾರ್ಯರಂಥ ಒಂದು ಕಾಲ 10ನೇ ಶತಮಾನ. 1430 ಅಂತಂದರೆ ನಮ್ಮ ಕುಮಾರವ್ಯಾಸರ ಕವಿಯ ಕಾಲ ಅಂತ ಗುರುತಿಸಬಹುದು. ಕೊನೆಯದಾಗಿ 1550 ಅಂತಂದರೆ
ನಮ್ಮ ಲಕ್ಷ್ಮೀಶ ಕವಿಯ ಕಾಲವನ್ನು ಸರಳವಾಗಿ ನೆನಪಿಟ್ಟುಕೊಳ್ಳುವಂತಹ ಕ್ರಮವನ್ನು ಇಲ್ಲಿ ಗುರುತಿಸ್ಬೋದು ಮಕ್ಕಳೇ. ಈ ನಂತರದ ಸ್ಲೈಡ್ನಲ್ಲಿ ಲೇಖಕರು ಹುಟ್ಟಿದಂಥ ಸ್ಥಳಗಳನ್ನು ಸಹಿತ ನಾವು ಸರಳವಾಗಿ ನೆನಪಿಟ್ಟುಕೊಳ್ಳುವಂಥ ಒಂದು ಚಿಕ್ಕದಾದಂಥ ಒಂದು ಕ್ರಮವನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ನಿಮಗೆ. ಇಲ್ಲಿ 8 ಮಂದಿ ಲೇಖಕರು ಬರ್ತಾರೆ, 8 ಮಂದಿ ಒಂದು ಸ್ಥಳಗಳು ಸಹಿತ ಇಲ್ಲಿ ಬರ್ತಾವೆ, ಸ್ವಲ್ಪ ಗಮನಿಸಬೇಕು. ಕಾಸರಗೋಡಿನ ಅಬೂಬ್ಕರ್ ಅವರು ಮೇಲುಕೋಟೆಯ ಪೂತಿನವರೊಂದಿಗೆ ಸವಣೂರಿನ ಗೋಕಾಕ್, ದಾರಹಳ್ಳಿಯ ಜಯಪ್ಪಗೌಡ, ದೇವನೂರಿನ ಮಹಾದೇವ, ಅಕ್ಕಿಹೆಬ್ಬಾಳಿನ ಮೂರ್ತಿರಾವ್ ಮತ್ತು ಸೈಯಡಿಯ ದುರ್ಗಸಿಂಹರನ್ನು ಸೇರಿಸಿಕೊಂಡು ಬಳ್ಳಾರಿಯ ಕೋಗಳಿನಾಡಿನ ಶಿವಕೋಟ್ಯಾಚಾರ್ಯರ ಮನೆಗೆ ಊಟಕ್ಕೆ ಹೋದರು ಅನ್ನುವಂಥ ಒಂದು ವಾಕ್ಯಗಳನ್ನು ಬರೆದಿದ್ದೇವೆ, ಸ್ವಲ್ಪ ಗಮನಿಸಬೇಕು. ಅಬೂಬ್ಕರ್ ಅವರು ಬರ್ತಾರೆ, ಗೋಕಾಕರ್ ಅವರು ಬರ್ತಾರೆ, ಜಯಪ್ಪಗೌಡ ಅವರು ಬರ್ತಾರೆ. 8 ಮಂದಿ ಲೇಖಕರು ಮತ್ತು ಅವರ ಸ್ಥಳಗಳನ್ನು ಈ ಒಂದು ಲೇಖನದಲ್ಲಿ ನಾವು ಗಮನಿಸಬಹುದು ಮಕ್ಕಳೇ. ಈ ರೀತಿಯಾಗಿ ಒಂದು ಬೇರೆ ಬೇರೆ ರೀತಿಯಂತಹ ಕ್ರಮಗಳ ಮೂಲಕ ನೆನಪಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಇರುತ್ತೆ. ನಂತರದ ಒಂದು ಸ್ಲೈಡಲ್ಲಿ ನೋಡೋದಾದರೆ ನಿಮಗಿಲ್ಲಿ ಪರೀಕ್ಷೆಯನ್ನು ಬರೀಬೇಕಾದರೆ ನಾವು ಯಾವ ರೀತಿಯಾಗಿ ಪರೀಕ್ಷೆಯನ್ನು ಬರೆದರೆ ನಮ್ಗೆ ಹೆಚ್ಚು ಅಂಕಗಳು ಸಿಗ್ತಾವೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕಿಲ್ಲಿ. ಸಾಮಾನ್ಯವಾಗಿ ನಾವು ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದೇನೋ ಒಂದು ವಿಚಾರ ಇರುತ್ತೆ ನಮಗೆ, 125ಕ್ಕೆ 125 ತೊಗೊಳಕ್ಕೆ ಸಾಧ್ಯನೇ ಇಲ್ಲ, 100ಕ್ಕೆ 100 ತೆಗೊಳಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಅದು ಸುಳ್ಳು. ನೀವು ಗಮನಿಸಿದಾಗ ಪ್ರತಿ ವರ್ಷವೂ ಸಹಿತ ಗಮನಿಸಿದಾಗ ರಿಸಲ್ಟನ್ನು ಗಮನಿಸಿದಾಗ ಹೆಚ್ಚು ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಪಡಿತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅವರೆಲ್ಲರೂ ಸಹಿತ ಈ ರೀತಿಯಂತಹ ಸೂಚನೆಗಳನ್ನು ಪಾಲಿಸಿಕೊಂಡಿರ್ತಾರೆ ಮಕ್ಕಳೇ. ಮೊದಲನೇದಾಗಿ ಮಕ್ಕಳೇ, ಪರೀಕ್ಷೆಯನ್ನು ಬರೆಯುವಾಗ ನೀವು ಬಹಳಷ್ಟು ದಪ್ಪದಾಗಿ ಮತ್ತು ಚೆನ್ನಾಗಿ ಬರೆಯುವಂತಹ ಒಂದೇ ರೀತಿಯಂತಹ ಪೆನ್ನನ್ನು ಬಳಸುವುದು ಬಹಳಷ್ಟು ಸೂಕ್ತ ಅಂಥೇಳಿ ನನ್ನ ವಿಚಾರ. ನಂತರ ಅಕ್ಷರಗಳು ಅತಿ ಚಿಕ್ಕದಾಗಿಯೂ ಸಹಿತ ಕಾಣಬಾರ್ದು, ಅತಿ ದೊಡ್ಡದಾಗಿಯೂ ಸಹಿತ ಕಾಣಬಾರ್ದು. ಒಂದೇ ಗಾತ್ರದಲ್ಲಿ ಬರೆದ್ರೆ ನಿಮ್ಮ ಅಂಕಗಳು ಸಹಿತ ಹೆಚ್ಚಿಗೆ ಬರೋಕ್ಕೆ ಸಾಧ್ಯ ಆಗತ್ತೆ. ಇನ್ನು 3ನೇ ಸೂಚನೆ ಅಂದರೆ ವಾಕ್ಯಗಳ ಜೋಡಣೆ ವ್ಯಾಕರಣಬದ್ಧವಾಗಿಯೂ ಸಹಿತ ಇರಬೇಕು, ಜೊತೆಗೆ ಕ್ರಮಬದ್ಧವಾಗಿಯೂ ಸಹಿತ ಇರಬೇಕು. ಅದು ಮೌಲ್ಯಮಾಪಕರ ಗಮನವನ್ನು ನಿಮ್ಮ ಪತ್ರಿಕೆ ಕಡೆಗೆ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಈ 4ನೇ ಮತ್ತೊಂದು ಸೂಚನೆ ಅಂದರೆ ಸಂದರ್ಭಾನುಸಾರ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸುವುದು ಬಹಳಷ್ಟು ಅವಶ್ಯಕ. ನಾವು ಕನ್ನಡ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೀತಿರಬೇಕಾದ್ರೆ ಸುಮ್ಮನೆ ಬರ್ಕೋತ ಹೋದರೆ ಸಾಧ್ಯ ಆಗೋಲ್ಲ. ಯಾಕಂದರೆ 125ಕ್ಕೆ 125 ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿ ಬಂದಾಗ ಇಂಥ ಸೂಕ್ಷ್ಮ ಅಂಶಗಳನ್ನು ಸಹಿತ ಗಮನಿಸ್ತಾರೆ. ಹಾಗಾಗಿ ಲೇಖನ ಚಿಹ್ನೆಗಳ ಕಡೆಗೆ ಗಮನ ಇರಬೇಕು ಮಕ್ಕಳೇ. ಈ ನಂತರದ ಸೂಚನೆಗಳು ನೋಡೋದಾದರೆ ಸುದೀರ್ಘವಾದಂತಹ ಉತ್ತರಗಳನ್ನು ಬರೆಯುವಾಗ ಮಧ್ಯದಲ್ಲಿ ಖಂಡಿಕೆಯನ್ನು ಮಾಡೋದು ಬಹಳಷ್ಟು ಉತ್ತಮ. ಹಂಗೆ ಒಂದು 15-20 ಸಾಲುಗಳ ಉತ್ತರ ಪ್ರಬಂಧಗಳನ್ನ ಬರೆಯುವಂಥ ಸಂದರ್ಭದಲ್ಲಿ ಆಗಲಿ ಅಥವಾ 8-10 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ಆಗಲಿ ಅದನ್ನು ಹಾಗೆ ಒಂದೇ ರೀತಿ ಬರೆಯೋಕ್ಕಿಂತಲೂ ಮಧ್ಯದಲ್ಲಿ ಒಂದು ಖಂಡಿಕೆ ಅಂದರೆ ನಾವು ಪ್ಯಾರಾಗ್ರಾಫ್ ಅಂತ ಏನು ಕರಿತೀವಿ ಅದನ್ನು ಮಾಡಿದರೆ ಮತ್ತೊಂದು ಸ್ವಲ್ಪ ನಿಮ್ಮ ಪತ್ರಿಕೆ ಆಕರ್ಷಣೀಯವಾಗಿ ಸಾಧ್ಯ ಆಗುತ್ತೆ. ಇನ್ನು 6ನೇ ಸೂಚನೆಯನ್ನು ಗಮನಿಸೋದಾದರೆ ಸಮಯ ಇದ್ದಂಥದ್ದು ಬಹಳಷ್ಟು ಅದು ನಿರಂತರವಾಗಿ ಚಲಿಸುವಂಥದ್ದು, ಅದರ ಕಡೆಗೆ ಸ್ವಲ್ಪ ಗಮನ ಇರಬೇಕು. 7ನೇ ಪ್ರಶ್ನೆ, ಇದು 7ನೇ ಸೂಚನೆ ಅಂತಂದರೆ ಒಮ್ಮೆ ಬರೆದಂತಹ ಉತ್ತರಗಳನ್ನು ಯಾವುದೇ ಕಾರಣಕ್ಕೂ ಸಹಿತ ರದ್ದುಪಡಿಸುವಂಥದ್ದಾಗಲಿ ಅಥವಾ ಮತ್ತೊಮ್ಮೆ ಬರೆಯುವುದಂತಾಗಲಿ ಇಂತಹ ಅಭ್ಯಾಸವನ್ನು ಮಕ್ಕಳೇ ಇಟ್ಟುಕೊಳ್ಳೇಬೇಡಿ. ಇಟ್ಕೊಂಡಿದ್ದೆ ಆದರೆ ಅದು ಪದೇ ಅದೇ ರೂಢಿಯಾಗಿ ನಿಮಗೇನಾಗುತ್ತೆ ಅಂಕ ಗಳಿಕೆಯಲ್ಲಿ ಸ್ವಲ್ಪ ನಿಮಗೆ ಕೊರತೆ ಆಗಬಹುದು, ತೊಂದರೆ ಆಗಬಹುದು. ಈ ರೀತಿಯಂತಹ ಸ್ವಲ್ಪ ಸಾಮಾನ್ಯ ಸೂಚನೆಗಳನ್ನ ಗಮನಿಸಿಕೊಂಡು ಮುಂಬರುವಂತಹ ಒಂದು ಮಾರ್ಚ್ 21ನೇ ತಾರೀಕಿಂದ ಪ್ರಾರಂಭವಾಗುವಂತಹ ಒಂದು ಪ್ರಥಮ ಭಾಷೆ ಕನ್ನಡದಿಂದಲೇ ಪ್ರಾರಂಭವಾಗುವಂಥ ಪರೀಕ್ಷೆಯಲ್ಲಿ ನೀವು ಒಳ್ಳೆ ರೀತಿಯಂಥ ಬರೆಯುವಂಥ ಪ್ರಯತ್ನ ಮಾಡಿದ್ದೇ ಆದರೆ ಸಂಪೂರ್ಣವಾದಂಥ ಅಂಕಗಳೆಲ್ಲವೂ ಸಹಿತ ನಿಮಗೆ ಲಭ್ಯವಾಗ್ತವೆ. ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಸಹಿತ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನನ್ನ ಒಂದು ಮಾರ್ಗದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮಕ್ಕಳೇ.